We are serving great God. ನಾವು ದೊಡ್ಡ ದೇವರನ್ನು ಸೇವಿಸ್ತಾ ಇದ್ದೇವೆ. He is a God of heaven and earth. ಆತನು ಆಕಾಶಕ್ಕೆ ಭೂಮಿಗೆ ಆತನು ಯಜಮಾನನು. To whom we serve is not limited. ನಾವು ಸೇವಿಸುವಂಥ ದೇವರು ಏನೋ ಹದ್ದು ಮಿತಿ ಇರುವಂಥ ಪರಿಮಿತಿ ಇರುವಂಥ ದೇವರಲ್ಲ. Is not only for Christians. ಕ್ರೈಸ್ತವರಿಗೆ ಮಾತ್ರ ಆತನು ದೇವರಲ್ಲ. Is a creator. ಆತನು ಸೃಷ್ಟಿಕರ್ತ, ಎಲ್ಲರನ್ನೂ ಸೃಷ್ಟಿ ಮಾಡಿರುವ ಆತನು. Hallelujah. Hallelujah. Bible says heaven is my throne, earth is my footstool. ಸತ್ಯವೇದ ಹೇಳುತ್ತದೆ, ಪರಲೋಕವು ನನ್ನ ಸಿಂಹಾಸನವು, ಭೂಮಿ ನನ್ನ ಪಾದಪೀಠವೆಂದು. Hallelujah. Did you imagine? ನೀವು ಊಹಿಸುವುದಕ್ಕೆ ಆಗುತ್ತದೋ? Somebody sitting on the throne and his leg touched the earth. ಯಾರಾದರೂ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾಗ ಅವರ ಪಾದವು ಭೂಮಿ ಮೇಲೆ. Sitting on the throne, heaven. ದೇವರು ಪರಲೋಕದಲ್ಲಿ ಕೂತುಕೊಂಡಿದ್ದಾನೆ, ಆತನ ಪಾದವು ಭೂಮಿಯನ್ನು ಮುಟ್ಟುವಂತೆ ಆಗುವಂತ ದೊಡ್ಡ ದೇವರಂತ ನೀನು ಊಹಿಸುವುದಕ್ಕೆ ಆಗುತ್ತದೋ? Amen. Amen. If you are saying that God dwells in me, you are looking very smaller than you. ನೀನು ದೇವರು ನನ್ನಲ್ಲಿ ನಿವಾಸ ಮಾಡ್ತಾ ಇದ್ದಾನಂದ್ರೆ ನೀನು ಸಣ್ಣದಾಗಿ ನೋಡ್ತಾ ಇದ್ದೆ, ದೇವರು ಚಿಕ್ಕವನಾಗಿ ನೋಡ್ತಾ ಇದ್ದೀ. Don't look smaller than you. ನಿನಗಿಂತ ಚಿಕ್ಕವನಾಗಿ ದೇವರನ್ನು ನೋಡಬೇಡ. He is greater than everybody. ಆತನು ಎಲ್ಲರಿಗಿಂತ ಕೂಡ ದೊಡ್ಡ ಆತನು. Hallelujah. Hallelujah. Amen. Amen. When you see him big only, you can get big things. ನೀನು ಆತನು ನೋಡುವಾಗ ದೊಡ್ಡ ಕಾರ್ಯಗಳು ಮಾಡುವುದಕ್ಕೆ ಆಗುತ್ತದೆ. You can receive big things also. ನೀವು ದೊಡ್ಡ ವಿಷಯಗಳನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಆಗುತ್ತದೆ. If you see him small, you will get small things. ನೀನು ಚಿಕ್ಕವನಾಗಿ ದೇವರನ್ನು ನೋಡಿದ್ರೆ ಚಿಕ್ಕ ವಿಷಯಗಳನ್ನ ಚಿಕ್ಕವದಾಗಿ ಸ್ವಲ್ಪ ವಿಷಯಗಳನ್ನ ಹೊಂದಿಕೊಳ್ಳುತ್ತೀವಿ. ದೊಡ್ಡವನಾಗಿ ನೋಡ್ತಾ ಇದ್ರೆ ದೊಡ್ಡ ವಿಷಯಗಳನ್ನ ಹೊಂದಿಕೊಳ್ಳುತ್ತೀವಿ ಆತನಿಂದ. Don't see him limited. ನೀನು ಆತನ್ನು ಅಲಿತಿಕೊಟ್ಟು ಪರಿಮಿತಿ, ನಿನ್ನ ಮನಸ್ಸಿಗಿರುವಂತ ಪರಿಮಿತಿಯಿಂದ ನೋಡಬೇಡ. Many Christians, they think that God able to do these things he not able to do. ಕೆಲವರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ದೇವರು ಈ ವಿಷಯ ಏನಂದ್ರೆ ಮಾಡ್ಬೋದು, ಈ ವಿಷಯ ಮಾಡ್ತಾನೋ ಇಲ್ಲನೋ ಮಾಡೋದಿಲ್ಲೇನೋ, ಆ ರೀತಿಯಲ್ಲಿ ಅವರ ಮನಸ್ಸಿನ ಯೋಚನೆ ಪ್ರಕಾರವಾಗಿ ಅವರು ಪರಿಮಿತಿ ಕೊಡ್ತಾರೆ. Tell to somebody, our God whom we serve is not limited. ಬೇರೆ ಇತರ ಕೇಳ್ರಿ, ನಾವು ಸೇವಿಸುವಂತ ದೇವರು ಮಿತಿ ಇಲ್ಲದೆ ಇರುವಂತ ದೇವರು, ಅಲಿತಿ ಇಲ್ಲದೆ ಇರುವಂತ ದೊಡ್ಡ ದೇವರು. Amen. Amen. I tell you, 2000 years back, God came as a man into this world. He finished everything what you want. ಯೇಸು ಕ್ರಿಸ್ತ ದೇವರು ಮನುಷ್ಯನಾಗಿ ಬಂದು 2000 ವರ್ಷಗಳ ಹಿಂದಲೇ ಬಂದು ಮನುಷ್ಯನಿಗೆ ನಿನಗೂ ಏನೇನು ಬೇಕಾಗಿದ್ದೋ ಎಲ್ಲ ಮಾಡಿ ಮುಗಿಸಿದ್ದಾರೆ. Whatever you want already he has given. ನಿನಗೂ ಏನೇನು ಬೇಕಾಗಿದ್ದೋ ಎಲ್ಲ ಆತನು ಕೊಟ್ಟು ಬಿಟ್ಟಿದ್ದಾನೆ. Everything he did it. ಆತನು ಎಲ್ಲವೂ ನಿನಗಾಗಿ ಮಾಡಿ ಇಟ್ಟಿದ್ದಾರೆ. Hello, are you listening what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You may be asking, if everything he has given, why there is a lack? ನೀನು ಹೇಳಬಹುದು, ಎಲ್ಲ ದೇವರು ಕೊಟ್ಟಿದ್ರೆ ಯಾಕೆ ಈ ಕೊರತೆಯಾಗಿರುವಂತ ಜೀವನ? Why I am sick? ಯಾಕೆ ನಾನು ರೋಗಿಯಾಗಿದೆ? Why I am disturbed? ಯಾಕೆ ನಾನು ಗಲಿಬಿಲಿ ಹೊಂದಿದೆ? I tell you this morning hour, if you listen this message, you will not be the same. ಈ ಸಂದೇಶವನ್ನು ಕೇಳುವಾಗ ಈ ಮುಂಜಾನೆ ಸಮಯದಲ್ಲಿ ನೀನು ಇದ್ದ ಹಾಗೆ ಇರುವುದಿಲ್ಲ. If God did everything also, ದೇವರು ಎಲ್ಲವನ್ನೂ ಮಾಡಿದರೂ ಕೂಡ, so you have some responsibility. ನಿನಗೆ ಕೆಲವು ಬಾಧ್ಯತೆಗಳಿದೆ. You got to know what is your responsibility. ನೀನು ನಿನ್ನ ಬಾಧ್ಯತೆ ಏನೋ ತಿಳಿದುಕೊಳ್ಳಬೇಕು ಭೂಮಿ ಮೇಲೆ. Then only you will enjoy Christian life. ಅವಾಗನೇ ನೀನು ಕ್ರೈಸ್ತವ ಜೀವನವನ್ನು ಆನಂದಿಸುತ್ತೀಯಾ? Hallelujah. Hallelujah. If a small children is there, parents will do everything. ಚಿಕ್ಕ ಮಕ್ಕಳಾಗಿರುವಾಗ ಮಕ್ಕಳು ತಂದೆ ತಾಯಿಗಳೇ ಅವರಿಗಾಗಿ ಎಲ್ಲ ಮಾಡುತ್ತಾರೆ. If some fire is before children, parents will run and take away the child from the fire. ಏನಾದರೂ ಬೆಂಕಿಯಲ್ಲಿ ಇದ್ರೆ ಮಕ್ಕಳು ಚಿಕ್ಕವರಿಗೆ ಅದು ಬೆಂಕಿ ಅಂತ ಗೊತ್ತಿಲ್ಲದೇ ಇರುವಾಗ ಅವರು ಓಡಿ ಹೋಗಿ ಆ ಮಕ್ಕಳನ್ನು ಕಾಪಾಡ್ತಾರೆ. If children is near to water, parents run and take away the children not to fall in the ಚಿಕ್ಕ water. ಮಕ್ಕಳಾಗಿ ಇರುವಾಗ ಆ ನೀರು ಗೊತ್ತಾಗದೆ ಅವರು ಅಲ್ಲಿ ಹತ್ತಿರಕ್ಕೆ ಹೋಗುವಾಗ ಕೆಳಗೆ ಬೀಳುತ್ತಾರೇನೋ ಅಂತ ಹೇಳಿ ತಂದೆ ತಾಯಿಗಳೇ ಓಡಿ ಕಾಪಾಡ್ತಾರೆ ನೀರಿನಿಂದ. If some pit was there, when your child is walking, you only run and you stop that child not to fall into that pit. ಏನಾದರೂ ಕೂಡ ಅಲ್ಲಿ ಕುನಿ ಇದ್ರೆ ಏನಾದರೂ ಕೆಳಗೆ ಬೀಳುತ್ತಾನಂತ ಅನ್ನುವಂಥ ಸಂದರ್ಭವಿದ್ರೆ ಮಗುವನ್ನು ಓಡಿ ಹೋಗಿ ನೀನೇ ಕಾಪಾಡ್ತೀಯ. But when your child grows, ಆದರೆ ನಿನ್ನ ಮಗು ಬೆಳೆಯುತ್ತಾ ಇರುವಾಗ, when some pit is there in front of him, ಒಂದು ಕುನಿ ಅವರ ಮುಂದೆ ಇದ್ರೆ,
he goes like that only and fall that pit. What do you say? ಹಂಗೆ ಹೋಗಿ ಆ ಕುಣಿಯಲ್ಲಿ ಬಿದ್ದಿದ್ದಾನೆ ಅನ್ಕೋ, ಅವಾಗ ನೀನು ಏನು ಹೇಳ್ತೀಯಾ? ಕತ್ತೆ ಅಲ್ಲಿ ನೋಡು ನಡಿ. ಅವಾಗ ನೀನು ಹೇಳ್ತೀಯ, ಸ್ವಲ್ಪ ಬೆಳೆದಿದ್ದಾಗ ಸರಿಯಾಗಿ ನೋಡು, ಅದು ನೀನು ಹೇಳ್ತೀಯಾ? ಕತ್ತೆ ಸರಿಯಾಗಿ ನೋಡಿ ನಡಿ ಕಲಿ ಅಂತ ಹೇಳಿ ಅವಾಗ ಓಡಿ ಹೋಗೋದಿಲ್ಲ ನೀನು. ಅವಾಗ ನೀನು ಓಡಿ ಕಾಪಾಡುವುದಕ್ಕೆ ಹೋಗುವುದಿಲ್ಲ. Because he has grown. ಯಾಕಂದ್ರೆ ಬೆಳೆದಿದ್ದಾನೆ ಆ ಹುಡುಗ. As the same way, when you have got saved, God will take all the responsibility. But when you grown up, you have to know what is your responsibility. ನೀನು ಇನ್ನೂ ಚಿಕ್ಕವಾಗಿ ಆತ್ಮೀಯತೆಯಲ್ಲಿ ಇರುವಾಗ ದೇವರೇ ನೋಡ್ತಾನೆ, ನಿನ್ನ ಬಗ್ಗೆ ಜಾಗೃತೆ ವಹಿಸ್ತಾನೆ. ಆದರೆ ನೀನು ಬೆಳೆಯುತ್ತಾ ಇರುವಾಗೆಲ್ಲ ಆತನ ನೋಡುವುದಿಲ್ಲ. ನಿನ್ನ ಬಾಧ್ಯತೆ ನೀನು ಗುರುತಿಸಿ ನೀನು ನಡೆಯಬೇಕು. Tell to somebody, you have a responsibility to do something. ನೀನು ಇತರರಿಗೆ ಹೇಳು, ನಿನಗೆ ಬಾಧ್ಯತೆ ಉಂಟು ಕೆಲವು ವಿಷಯಗಳು ನೀನು ಮಾಡುವಂತೆ. If you want to be healthy, you got responsibility to do something. ನೀನು ಆರೋಗ್ಯಕರವಾಗಿರಬೇಕಂದ್ರೆ ನಿನಗೆ ಒಂದು ಕೆಲವು ಬಾಧ್ಯತೆ ಇದೆ, ಅದನ್ನು ಮಾಡಬೇಕು. Hallelujah. Hallelujah. If you want to be success, you have to do something. You have to take some responsibility. ನೀನು ಸಫಲತೆ ಹೊಂದಬೇಕಂದ್ರೆ ನೀನು ಕೆಲವು ವಿಷಯಗಳು ಬಾಧ್ಯತೆ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. Because you are not a child, you are grown up. ಯಾಕಂದ್ರೆ ಈಗ ನೀನು ಚಿಕ್ಕ ಮಗುವಾಗಿಲ್ಲ, ಬೆಳೆದಿದೀಯಾ. Week after week we are preaching God's word. ಪ್ರತಿ ವಾರ ಕೂಡ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇವೆ ನಾವು. You got to know what is your responsibility. ನೀನು ತಪ್ಪದೇ ತಿಳಿದುಕೊಳ್ಳಬೇಕು ನಿನ್ನ ಬಾಧ್ಯತೆ ಏನಾಗಿದೆ ನಿನ್ನ ಜೀವನದಲ್ಲೆಂದು. Hallelujah. Hallelujah. I tell you, in the Moses time, Moses want to deliver Israel people out of Egypt. ಮೋಶೆ ಕಾಲದಲ್ಲಿ ಮೋಶೆನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಬೇಕಂತಿದ್ದನು. So 40 years he took training in Pharaoh's palace. ಅದಕ್ಕಾಗಿ 40 ವರ್ಷ ಫರೋ ಮಂದಿರದಲ್ಲಿ ಆತನಿಗೆ ತರಬೇತಿ ಕೊಡಲ್ಪಟ್ಟಿದೆ. He took all his education in Pharaoh's house. ಆತನು ಫರೋ ಮಂದಿರದಲ್ಲಿ ಆ ಮನೆಯಲ್ಲಿ ಎಲ್ಲ ಕೂಡ ತನకు ವಿದ್ಯಾಭ್ಯಾಸವನ್ನು ಹೊಂದಿಕೊಂಡಿದ್ದಾನೆ. He became a scholar. ಆತನು ಬಹಳಷ್ಟು ವಿದ್ಯಾವಂತನಾಗಿದ್ದನು. He was highly educated in his time. ಆತನ ಸಮಯದಲ್ಲಿ ಆತನೇ ಬಹಳಷ್ಟು ವಿದ್ಯಾಬೋಧನ ಎಲ್ಲ ವಿಷಯಗಳನ್ನು ಬೆಳೆದಿರುವಂತ ವ್ಯಕ್ತಿ. With his education you want to deliver Israel people out of Egypt. ಆತನ ಒಂದು ವಿದ್ಯಾಭ್ಯಾಸದಿಂದ ತಾನು ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಬಿಡಿಸಬೇಕಂತ ನೋಡಿದನು, ತಿಳುವಳಿಕೆದಿಂದ. Not able to do it. ಆದರೆ ಆತನ ತಿಳುವಳಿಕೆದಿಂದ ಆತನು ಏನು ಮಾಡಲು ಆಗೋಲಿಲ್ಲ. He ran away from that place. ಆತನು ಆ ಸ್ಥಳದಿಂದ ಓಡಿ ಹೋಗುವಂತ ಪರಿಸ್ಥಿತಿ ಬಂತು. Then he went to God 40 years. He was led by God. He was stayed with God, fellowship with God, ಆತನು and trained by God. ಆದ ನಂತರ 40 ವರ್ಷ ದೇವರ ಸಹವಾಸಕ್ಕಾಗಿ ದೂರ ಹೋಗಿದ್ರೆ ಕೂಡ ದೇವರ ತರ್ಫೀದನ್ನು ಹೊಂದಿಕೊಂಡಿದ್ದಾನೆ. Hallelujah. Hallelujah. After he trained up by the Lord, ಕರ್ತನಿಂದ ಆತನು ಶಿಕ್ಷಣ ಹೊಂದಿಕೊಂಡಿದ ನಂತರ then God said, go to Pharaoh ಈಗ and deliver my people. ಈಗ ದೇವರು ಹೇಳ್ತಾ ಇದ್ದಾನೆ, ಮೋಶೆ ನೀನು ಹೋಗಿ ನನ್ನ ಜನರನ್ನು ಬಿಡಿಸು, ಫರೋ ಹತ್ರ ಹೋಗು ಅಂತ ಹೇಳಿದನು. Amen. ಆಮೆನ್. I tell you, not by might, not by power, but by the Holy Ghost. ನಮ್ಮ ಶಕ್ತಿಯಿಂದಲ್ಲ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಪರಿಶುದ್ಧಾತ್ಮ ದೇವರಿಂದಲೇ ಆಗುತ್ತದೆ. If you want to grow, I tell you, go to God, spend time with the Lord. ನೀನು ಬೆಳೆಯಬೇಕಾದ್ರೆ ದೇವರಲ್ಲಿ ಬಂದು ನೀನು ದೇವರ ವಿಷಯಗಳನ್ನು ಹೆಚ್ಚು ಕಲಿಯಬೇಕು, ಅಭ್ಯಸಿಸಬೇಕು. Your education will not help you in anything. ನಿನ್ನ ಒಂದು ವಿದ್ಯಾಭ್ಯಾಸವು ನಿನಗೆ ಏನು ಆತ್ಮೀಯವಾಗಿ ವಿಷಯಗಳಿಗೂ ಸಹಾಯ ಮಾಡುವುದಿಲ್ಲ. Your wisdom will not help you in anything. ನಿನ್ನ ಜ್ಞಾನ ವಿಷಯಗಳು ಎಲ್ಲಾ ವಿಷಯಗಳಿಗೆ ಸಹಾಯ ಮಾಡುವುದಿಲ್ಲ. Your strength will not help you. ನಿನ್ನ ಒಂದು ಬಲವು ನಿನಗೂ ಸಹಾಯವಾಗುವುದಿಲ್ಲ. Your money will not help you. ನಿನ್ನ ಹಣವು ನಿನಗೂ ಸಹಾಯವಾಗುವುದಿಲ್ಲ. Your background will not help you. ನಿನ್ನ ಹಿಂದೆ ಇರುವಂತ ಕುಟುಂಬ ಜೀವನ ನಿನಗೂ ಸಹಾಯಕರವಾಗಿರುವುದಿಲ್ಲ. Only the Lord, one who dwells in you, is able to help you. ಆದರೆ ನಿನ್ನಲ್ಲಿರುವಂತ ಕರ್ತನೇ ನಿನಗೂ ಸಹಾಯ ಮಾಡಿ ಕಾರ್ಯಗಳನ್ನು ಮಾಡುವ ಆತನು. Amen. ಆಮೆನ್. Hallelujah. Hallelujah. Exodus 12 chapter 36 verse, Moses led Israel, children of Israel out of Egypt. ವಿಮೋಚನ ಕಾಂಡ 12:36 ನಾವು ನೋಡುವಾಗ ಮೋಶೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿದ್ದಾನೆ. I tell you, that's not over. ಅದು ಅಷ್ಟೇ ಮುಗಿಯಲಿಲ್ಲ. ಏನೋ ಹೊರಗೆ ತೆಗೆದುಕೊಂಡಿದ್ದಾಗ ಮುಗಿಯಲಿಲ್ಲ ಅಷ್ಟವರೆಗೆ. God never said, oh, you delivered Israel people out of Egypt, go back to your home. ಈಗ ದೇವರು ಈ ರೀತಿಯಲ್ಲಿ ಹೇಳಿಲ್ಲ, ಮೋಶೆ ನೀನೀಗ ಎಲ್ಲ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದಿದ್ದಿ, ಆಯ್ತು ನಿನ್ನ ಕೆಲಸ ಹೋಗು ನಿನ್ನ ಮನೆಗೆ ಅಂತ ಹೇಳಿಲ್ಲ.
He didn't never told that. ದೇವರು ಅದನ್ನು ಹೇಳಿಲ್ಲ. You somebody, you led him to Christ. It is not that just leading to church and go away, go back to your home. ಯಾರಾದ್ರೂ ನೀನು ಕ್ರಿಸ್ತನಲ್ಲಿ ತೆಗೆದುಕೊಂಡು ಬಂದ್ರೆ ಸಭೆಗೆ ಏನೋ ಕರ್ಕೊಂಡು ಬಂದಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದಲ್ಲ. ಆಯ್ತಪ್ಪ ಸಭೆಗೆ ತಂದು ಪಾಸ್ಟರ್ ಮುಂದೆ ಇಟ್ಬಿಟ್ಟಿನಿ, ಆಯ್ತು ಪಾಸ್ಟರ್ ನೋಡ್ಕೊಂತಾರೆ, ಸಭೆ ಮುಂದೆ ಇಟ್ಟಿದ್ದೀನಿ ಪಾಸ್ಟರ್ ನೋಡ್ಕೊಂತಾರ ಅಂತ ಹೋಗೋದಲ್ಲ. like that. ಆ ರೀತಿಯಲ್ಲಿ ಎಲ್ಲ. Moses, God never told to Moses like this. ದೇವರು ಮೋಶೆಗೆ ಈ ರೀತಿಯಲ್ಲಿ ಹೇಳಿಲ್ಲ. He said, after delivered the Israel people out of Egypt, ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿದ ನಂತರ ದೇವರು ಹೇಳಿದೇನೆಂದ್ರೆ, you have to lead them into the promised land. ನೀನು ಅವರನ್ನು ವಾಗ್ದಾನ ಪ್ರದೇಶಕ್ಕೆ ನೀನು ನಡೆಸಿಕೊಂಡು ಹೋಗಬೇಕು. As he was leading them, ಆತನು ಮೋಶೆ ನಡೆಸುತ್ತಾ ಹೋಗುತ್ತಾ ಇರುವಾಗ, Exodus 14th chapter, ವಿಮೋಚನ ಕಾಂಡ 14ನೇ ಅಧ್ಯಾಯ, they come to the Red Sea. ಅವರು ಕೆಂಪು ಸಮುದ್ರ ಮುಂದೆ ಬಂದರು. ಅಲ್ಲೇನು ಫರೋದಿಂದ ಬಿಡಿಸಿದ್ದೀನಿ, ಇಲ್ಲಿ ನೋಡಿದ್ರೆ ಕೆಂಪು ಸಮುದ್ರನೇ ಇದೆ ಮುಂದೆ. He rescued from Pharaohs, but in front of him he had seen a Red Sea. ಅದನ್ನ ಅನ್ಕೊಂಡಿದ್ದಾನೆ ಬಿಡಿಸಿದ ಮೇಲೆ ನೇರವಾಗಿ ಅವ್ರನ್ನ ವಾಗ್ದಾನ ಭೂಮಿಗೆ ತೆಗೆದುಕೊಂಡು ಹೋಗ್ಬೋದು ಅಂತಂದು ಹೇಳಿ. ಆತನ ಅನ್ಕೊಂಡಿದ್ದಾನೆ ಬಿಡಿಸಿದ ಕೂಡಲೇ ನೇರವಾಗಿ ವಾಗ್ದಾನ ಭೂಮಿಗೆ ತೆಗೆದುಕೊಂಡು ಹೋಗ್ತೀನಿ ಅನ್ಕೊಂಡಿದ್ದಾನೆ. Now Moses don't know what to do. ಈಗ ಮೋಶೆಗೆ ಏನ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. Because Egyptians soldiers coming, their army coming to capture again the Israel people. ಯಾಕಂದ್ರೆ ಹಿಂದೆಯಲ್ಲಿ ಇಸ್ರಾಯೇಲ್ರ ಹಿನ್ನೆಯಲ್ಲಿ ಆ ಒಂದು ಐಗುಪ್ತಿಯರು ಮತ್ತೆ ವಶಪಡಿಸಿಕೊಳ್ಳುವುದಕ್ಕೆ ಸೈನ್ಯವಾಗಿ ಬರ್ತಾ ಇದ್ದಾರೆ. Oh, he cries out to God. ಆವಾಗ ಮೋಶೆ ದೇವರ ಹತ್ರ ಕೂಗಾಡಿದಾನೆ. Oh Lord God, ಕರ್ತನೇ ನನ್ನ ದೇವರೇ. he is praying now. ಈಗ ಮೋಶೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. Because people are getting angry on him. ಯಾಕಂದ್ರೆ ಜನರು ಇಸ್ರಾಯೇಲ್ ಜನರು ಮೋಶೆ ಮೇಲೆ ಸಿಟ್ಟಿಗೆಡ್ತಾ ಇದ್ದಾರೆ. They said we kill you. ಅವರು ಹೇಳ್ತಾ ಇದ್ದಾರೆ ಮೋಶೆ ನಿನ್ನನ್ನು ಸಾಯಿಸ್ತೀವಿ ನಾವೆಂದು. Because you brought us out of Egypt. ನಮ್ಮನೇನೋ ಇಸ್ರಾಯೇಲ್ ದೇಶದ ಐಗುಪ್ತ ದೇಶದಿಂದ ಹೊರಗೆ ತೆಗೆದುಕೊಂಡು ಬಂದಿದ್ದೀ. Now before us there is a Red Sea. ಈಗ ಮುಂದೆ ಕೆಂಪು ಸಮುದ್ರವಿದೆ. Behind the army, Egyptian army coming to kill us. ಹಿಂದೆ ನೋಡಿದ್ರೆ ಐಗುಪ್ತಿನ ಸೈನ್ಯವು ನಮ್ಮನ್ನು ಸಾಯಿಸುವುದಕ್ಕೆ ಬರ್ತಾ ಇದೆ. They will kill us surely. Before they kill us, we will kill you. ಅವರು ಬಂದು ನಮ್ಮನ್ನು ಸಾಯಿಸೋದಕ್ಕೆ ಮುಂಚೆ ಮೋಶೆ ನಾವು ನಿನ್ನನ್ನು ಸಾಯಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. 11th verse said, 14th chapter Exodus. ವಿಮೋಚನ ಕಾಂಡ 15ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ. They said, Israel people said, why did you bring us here? ಇಸ್ರಾಯೇಲ್ ಜನರು ಹೇಳ್ತಾ ಇದ್ದಾರೆ ಯಾಕೆ ನಮ್ಮನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀ? They are so panic. ಅವರು ಬಹಳಷ್ಟು ಭಯಕಂಪಿತರಾದರು. Because Egyptians are back of them. ಯಾಕಂದ್ರೆ ಐಗುಪ್ತಿಯರು ಅವರ ಹಿನ್ನೆಲೆಯಲ್ಲಿ ಬಂದಿದ್ದರು. 9th verse said, Egyptians are back of them coming with chariots. ಅವರು ಇಸ್ರಾಯೇಲ್ರು ಅವರ ಹಿನ್ನೆಲೆಯಲ್ಲಿ ಐಗುಪ್ತಿಯರು ಇಸ್ರಾಯೇಲ್ರ ಹಿನ್ನೆಲೆಯಲ್ಲಿ ರಥಗಳನ್ನು ಹಾಕಿಕೊಂಡು ಬಂದಿದ್ದಾರೆ. Moses praying to God. ಮೋಶೆ ಈಗ ದೇವರಿಗೆ ಕೂಗಾಡಿದನು, ಮೊರೆ ಇಟ್ಟಿದನು. 15th verse said, 15ನೇ ವಚನ ಹೇಳುತ್ತದೆ, God said to Moses, ದೇವರು ಮೋಶೆ ಕೇಳಿದ್ದಾರೆ, Moses don't pray now. ಮೋಶೆ ಈಗ ನೀನು ಪ್ರಾರ್ಥಿಸಬೇಡ. Amen. Amen. Hallelujah. Hallelujah. You have to understand there is a time to pray, there is a time to do something. ನೀವು ಅರ್ಥ ಮಾಡಿಕೊಳ್ಳಬೇಕು, ಪ್ರಾರ್ಥಿಸುವುದಕ್ಕೆ ಒಂದು ಸಮಯವಿದೆ, ಕಾರ್ಯ ಮಾಡುವುದಕ್ಕೆ ಒಂದು ಸಮಯವಿದೆ. ಆಮೆನ್. 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 ಮುಂದೆ ಕೆಂಪು ಸಮುದ್ರ ಬಂದ್ಮೇಲೆ ಅವಾಗ ಮೊಣಗಾಲೂರಿ ಪ್ರಾರ್ಥನೆ ಮಾಡೋದಲ್ಲ. ಮುಂದೆ ಕೆಂಪು ಸಮುದ್ರ ಬಂದಾಗ ಅವಾಗ ಮೊಣಗಾಲಿರಿ ಪ್ರಾರ್ಥನೆ ಮಾಡೋದಲ್ಲ, ಮುಂಚೆನೆ ಪ್ರಾರ್ಥನೆ ಮಾಡಬೇಕು. ಆವಾಗಲೇ ನೀನು ಸಿದ್ಧವಾಗಿ ಪ್ರಾರ್ಥಿಸ್ತಾ ಇರಬೇಕು. ಭಾನುವಾರ ಆರಾಧನೆ ಇದ್ರೆ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡೋದಿಲ್ಲ, ದೇವರೇ ಮಾತಾಡಿ ಇವರಿಗೆ ಅಂತಂದು ಹೇಳಿ. ಭಾನುವಾರ ಆರಾಧನೆ ಅಂದ್ರೆ ಪಾಸ್ಟರ್ ಇಲ್ಲಿಗೆ ಬಂದು ಇವ್ರ ಸಂಗಡ ಮಾತನಾಡಂತ ಪ್ರಾರ್ಥಿಸುವುದಿಲ್ಲ. ವಾರ ಎಲ್ಲ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ, ವಾರವೆಲ್ಲ ಪ್ರಾರ್ಥಿಸಿ ಸಿದ್ಧಪಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿಗೆ ಬರೋದು ನಾನು ಮಾಡುವುದಕ್ಕಾಗಿ ಕಾರ್ಯಗಳು, ಇಲ್ಲಿಗೆ ಬರುವುದು ಆ ಕಾರ್ಯವನ್ನು ದೇವರು ಮಾಡಿರುವಂತ ಹೇಳಿರುವಂತ ವಿಷಯಗಳನ್ನು ಹೇಳುವುದಕ್ಕೆ ಮಾಡುವುದಕ್ಕೆ. ದೇವರೇ ಮೊಣಗಾಲೂರು ಇವ್ರಿಗೆ ಕಾರ್ಯ ಮಾಡಪ್ಪ, ಇವ್ರು ನೀನು ಬಿಟ್ಟುಕೊಡಬೇಡ, ಇವ್ರಿಗೆ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಬಂದಪ್ಪ ಇವ್ರನ್ನ ಬಿಡ್ಬೇಡಪ್ಪ, ಇವ್ರನ್ನ ಕಾಪಾಡಪ್ಪ ನೀವು ಬರುವುದಕ್ಕೆ, ಗುಣಪಡಿಸಪ್ಪ ಅಂತ ಮಾತಾಡೋದಿಲ್ಲ. ಇಲ್ಲಿ ಬಾ ನೀನು ಗುಣಪಡಿಸಪ್ಪ ಅಂತ ಮಾತಾಡೋದಿಲ್ಲ. ಪ್ರಿಪರೇಷನ್ ಇಸ್ ಬಿಹೈಂಡ್ ದಿಸ್ ಪುಲ್ಪಿಟ್. ಈ ಪುಲ್ಪಿಟ್ ಹಿನ್ನೆಲೆಯಲ್ಲೇ ಸಂಸಿದ್ಧತೆಯಿಂದ ಇರುತ್ತಾರೆ. ಸಭಾ ಪಾಲಕರು ಸಿದ್ಧಪಡಬೇಕು. Those who are not prepared after coming to the service they will be preparing. ಕೆಲವರು ಯಾರು ಸಿದ್ಧಪಡೋದಿಲ್ಲವೋ ಸರ್ವಿಸ್ಗೆ ಬಂದಾಗ ಅವಾಗ ಹುಡುಕ್ತಾ ಇರ್ತಾರೆ, ಏನ್ ಮಾಡ್ಬೇಕು ಏನ್ ಆಡ್ಬೇಕಂತ ಸಿದ್ಧತೆ ಇಲ್ಲದೆ. ಆಮೆನ್. ಆಮೆನ್. ಹಲ್ಲೆಲೂಯಾ.
Hallelujah. ಇಲ್ಲಿ ಬರೋಕ್ಕೆ ಮುಂಚೆ ನಾನು ಎಲ್ಲ ವಿಷಯಗಳು ನೋಡ್ಕೊಂಡಿದ್ದೆ. ಇವನ್ ಜನರೇಟರು, ಕನೆಕ್ಟರ್ಗೆ ಪವರ್ ಸಪ್ಲೈ ಮತ್ತು ಎಲ್ಲ ಮೈಕ್ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ ಡೈರೆಕ್ಟ್ ಇಲ್ಲಿಗೆ ಬಂದು ಪ್ರೀಚ್ ಮಾಡಿದೆ. ಎದಕ್ಕಂದ್ರೆ ಮೈ ಪ್ರಿಪರೇಷನ್ ಇಸ್ ನಾಟ್ ನೌ, ಮೈ ಪ್ರಿಪರೇಷನ್ ಇಸ್ ಆಲ್ರೆಡಿ. ಸಭಾಪಾಲಕರ ಸಿದ್ಧತೆ ಈಗ ಅದಲ್ಲ, ಮುಂಚೆನೇ ಸಿದ್ಧವಾಗಿ ಇದ್ದಾರೆ. Hallelujah. Hallelujah. Nothing will distract me because I know that who I am in Christ. ಯಾವ ವಿಷಯಗಳು ಕೂಡ ಚಲಿಸುವುದಿಲ್ಲ, ಚಲಿಸದಂತೆ ಮಾಡುತ್ತದೆ ಸಭಾಪಾಲಕನ. ಕಾರಣ ಯಾಕಂದ್ರೆ ಅವರು ಕ್ರಿಸ್ತನಲ್ಲಿ ಏನಾಗಿದ್ದಾರೋ ಅವರಿಗೆ ಗೊತ್ತಾಗಿದೆ. Amen. ಆಮೆನ್. Moses asking God, ಮೋಶೆ ದೇವರನ್ನು ಕೇಳ್ತಾ ಇದ್ದಾರೆ, Lord, what I am going to do? ಕರ್ತನೇ, ನಾನೀಗ ಏನು ಮಾಡಲಿ? Exodus 14 chapter 15th verse said, ವಿಮೋಚನ ಕಾಂಡ 14:15 ಹೇಳುತ್ತದೆ, God said to Moses, ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, why thou criest unto me? ಯಾಕೆ ನೀನೀಗ ನನಗೆ ಮೊರೆ ಇಡ್ತಾ ಇದ್ದೀ? Speak unto the children of Israel, let them go forward. ಇಸ್ರಾಯೇಲ್ ಜನರ ಸಂಗಡ ಮಾತನಾಡು, ಅವರು ಮುಂದೆಗೆ ಹೋಗುವಂತೆ. Forward, where they go? ಮುಂದೆಗೆ ಅಂತೆ, ಎಲ್ಲಿಗೆ ಮುಂದೆ ಹೋಗಿ? ಮುಂದೆ ಏನಿದೆ, ಎಲ್ಲಿಗೆ ಹೋಗ್ಬೇಕು? ದೇವರು ಹೇಳ್ತಾರೆ ಮುಂದಕ್ಕೆ ಹೋಗ ಅಂತ ಹೇಳು ಇಸ್ರಾಯೇಲ್ ಜನರನ್ನು. ಮೋಶೆಗೆ ಹೇಳ್ತಾ ಇದ್ದಾರೆ ದೇವರು, ಇಸ್ರಾಯೇಲ್ ಜನರೆಲ್ಲರನ್ನು ಹಂಗೆ ಮುಂದೆಗೆ ಹೋಗಂತ ಹೇಳು. ಅವರು ಕೇಳ್ತಾ ಇದ್ದಾರೆ ಮುಂದೆ ಎಲ್ಲಿಗೆ ಹೋಗ್ಬೇಕು? ಅವಾಗ ಎಲ್ಲಿ ಮುಂದೆಗೆ ಹೋಗ್ಬೇಕು? ಮುಂದೆ ಕೆಂಪು ಸಮುದ್ರ ಇದೆ, ಎಲ್ಲಿಗೆ ಹೋಗ್ಬೇಕು? Before they had Red Sea, where can they go? 16th verse said, 16ನೇ ವಚನ ಹೇಳುತ್ತದೆ, you lift up your rod, stretch forth over the sea and divide it. ಅವಾಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯನ್ನು ಸಮುದ್ರದ ಕಡೆ ಚಾಚಿ ನೀನು ಸಮುದ್ರವನ್ನು ವಿಭಾಗಿಸು ಅಂತ ಹೇಳಿದನು. Hallelujah. Amen. Amen. Are you with me what I'm saying? ಹೇಳುವುದು God never says, now you pray to me, I will divide the sea. ಈಗ ದೇವರು ಈ ರೀತಿಯಲ್ಲಿ ಹೇಳ್ತಾ ಇಲ್ಲ, ನೀನು ಪ್ರಾರ್ಥಿಸು, ಈಗ ನಾನು ವಿಭಾಗಿಸ್ತೇನೆ ಆ ಸಮುದ್ರವನ್ನಂತೆ. God never said, you stretch forth your hand, I will divide the sea. ದೇವರು ಈ ರೀತಿಯಲ್ಲಿ ಹೇಳ್ತಾ ಇಲ್ಲ, ನಿನ್ನ ಕೈ ಚಾಚು, ನಾನು ಸಮುದ್ರವನ್ನು ವಿಭಾಗಿಸ್ತೇನೆ ಎಂದು. God said, ದೇವರು ಹೇಳಿದ್ದಾರೆ, stretch forth your hand over the sea and you divide it. ನೀನೇ ನಿನ್ನ ಕೈ ಸಮುದ್ರದ ಕಡೆಗೆ ಚಾಚಿ ನೀನೇ ಸಮುದ್ರವನ್ನು ವಿಭಾಗಿಸು ಅಂತ ದೇವರು ಹೇಳಿದ್ದಾರೆ. That means ಅದರ ಅರ್ಥ, you got to know what is your responsibility. ನೀನು ಅರ್ಥ ಮಾಡಿಕೊಳ್ಳಬೇಕು ನಿನ್ನ ಬಾಧ್ಯತೆ ಏನಾಗಿದೆ ಎಂದು ಪರಿಸ್ಥಿತಿಗಳಲ್ಲಿ. Amen. Amen. Hallelujah. Hallelujah. If some fever comes, if some pain comes to your body, ಒಂದು ಜ್ವರವಾಗಲಿ ಏನೇ ನೋವಾಗಲಿ ನಿನ್ನ ಶರೀರಕ್ಕೆ ಬಂದರೆ, no need of kneeling down and praying to God. ಅವಾಗ ನೀನು ಮೊಣಗಾಲೂರಿ ಪ್ರಾರ್ಥಿಸೋದಲ್ಲ. What God says to you, ದೇವರು ಏನು ಹೇಳಿದ್ದಾರೆ ವಾಕ್ಯದಲ್ಲಿ, you got to know your responsibility. ನೀನು ನಿನ್ನ ಬಾಧ್ಯತೆಯನ್ನು ತಿಳಿದುಕೊಳ್ಳಬೇಕು. You have to lay hands on you and take away sickness from you. ನೀನೇ ನಿನ್ನ ಹಸ್ತಗಳನ್ನು ನಿನ್ನ ಶರೀರದ ಮೇಲೆ ಇಟ್ಟುಕೊಂಡು ಈ ಅನಾರೋಗ್ಯವು ಬಿಟ್ಟು ಹೋಗುವಂತೆ ಆಜ್ಞಾಪಿಸಬೇಕು. You have to take away sickness from you. ನಿನ್ನಿಂದ ಆ ಅನಾರೋಗ್ಯವನ್ನು ತೆಗೆದು ಹಾಕಬೇಕು. Amen. Amen. How to take away the sickness? ಹೇಗೆ ತೆಗೆದು ಹಾಕುವುದಕ್ಕೆ ಆಗುತ್ತದೆ? You have to say go out. That's all. ನೀನು ಹೋಗು ಅಂತ ಹೇಳಬೇಕು. Amen. Amen. That's what God is saying to Moses. ಇದೇ ಮೋಶೆಗೆ ಅವರು ಹೇಳಿದ್ದಾರೆ ದೇವರು, You set forth your hand towards the Red Sea and divide it. ನೀನು ನಿನ್ನ ಕೈಯನ್ನು ಚಾಚಿ ಸಮುದ್ರದ ಕಡೆಗೆ ಆ ಕೆಂಪು ಸಮುದ್ರವನ್ನು ವಿಭಾಗಿಸು. Amen. Amen. God never said you say to me and God did not do anything. ನೀವು ಒಂದು ವೇಳೆ ಈ ಕ್ರಿಯೆಗಳು ನಿನ್ನ ಕಾರ್ಯ ನೀನು ಮಾಡಿಲ್ಲ ಅಂದ್ರೆ ನೀನು ದೇವರು ನನಗೇನು ಮಾಡಿಲ್ಲ ಅಂತ ಹೇಳ್ತೀಯಾ? ದೇವರು ಏನು ಮಾಡೋದಿಲ್ಲ, ಇದಕ್ಕಂದ್ರೆ ಎಲ್ಲ ಮಾಡಿ ಮುಗಿಸಿದ್ದಾನೆ. ದೇವರು ಏನು ಮಾಡುವುದಿಲ್ಲ, ಎಲ್ಲ ಮಾಡಿ ಮುಗಿಸಿದ್ದಾರೆ. ಇವಾಗ ನೀನು ಮಾಡಬೇಕು. ಈಗ now you have to do it. Hallelujah. Hallelujah. How many understood? Say praise the Lord. ಜನರಿಗೆ ಅರ್ಥವಾಯಿತು? Praise the Lord. Hallelujah. Hallelujah. Now we have to do something. ಈಗ ನಾವು ಮಾಡಬೇಕು ಏನೋ ವಿಷಯಗಳು. If something comes against us, we have to do something. ಏನಾದರೂ ವಿರೋಧವಾಗಿ ಬಂದ್ರೆ ನೀನೇ ಮಾಡಬೇಕು ಕೆಲವು ವಿಷಯಗಳು. You have to take away what is coming against us. ನಮಗೆ ವಿರುದ್ಧವಾಗಿ ಬರುವಂತ ವಿಷಯಗಳು ನಾವೇ ತೆಗೆದು ಹಾಕಬೇಕು. If some evil spirits coming against you, you have to rebuke and say get out. ನೀನು ನಿನಗೆ ವಿರುದ್ಧವಾಗಿ ಬರುವಂತ ಕೆಟ್ಟ ಆತ್ಮಗಳಿಗೆ ನೀನು ಮಾತನಾಡಿ ಬಿಟ್ಟು ಹೋಗುವಂತೆ ಆಜ್ಞಾಪಿಸಬೇಕು. Amen. Amen. Hallelujah. Hallelujah. You say God did not respond to my prayer. ನೀನು ಹೇಳ್ಬೋದು, ಇದೇನು ನಿನ್ನ ಬಾಧ್ಯತೆ ಮಾಡದೆ ಪ್ರಾರ್ಥನೆ ಮಾಡಿ ನನಗೆ ದೇವರು. If something happened, you are praying and saying to God, Lord, you are not responded to my prayer. ನೀನು ಏನೋ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ಅಪ್ಪ ನೀನು ಯಾಕಪ್ಪ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ, ನನ್ನ ಪ್ರಾರ್ಥನೆ ಕೇಳಲಿಲ್ಲ ಅಂತ ಹೇಳ್ಬೋದು. God is saying that I am waiting for you, man. ಅವಾಗ ದೇವರಂತಾನೆ, ನೀನೇನ ಮಾಡ್ತೀಯ ಅಂತ ನಾನು ಎದುರು ನೋಡ್ತಾ ಇದ್ದಪ್ಪ.
You are waiting to God, God is waiting for you. ನೀನೇನೋ ದೇವರು ಮಾಡ್ಬೇಕಂತ ಎದುರು ನೋಡ್ತಾ ಇದೆ, ದೇವರು ನೀನೀಗ ಮಾಡ್ಬೇಕಂತ ನೋಡ್ತಾ ಇದ್ದಾರೆ. Here God is expecting Moses to do something. ಇಲ್ಲಿ ದೇವರು ಮೋಶೆ ಏನಾದ್ರೂ ಮಾಡ್ಬೇಕಂತ ಎದುರು ನೋಡ್ತಾ ಇದ್ದಾರೆ. Amen. ಆಮೆನ್. Then he took his rod, what God said, and he divided the sea. ಅವಾಗ ಮೋಶೆ ತನ್ನ ಕೋಲನ್ನು ತೆಗೆದುಕೊಂಡು ದೇವರು ಏನು ಹೇಳಿದನು ಆತನು ಕೈ ಚಾಚಿ ಸಮುದ್ರವನ್ನು ವಿಭಾಗಿಸಿದನು. Amen. ಆಮೆನ್. He said to the sea. ಆತನು ಆ ಒಂದು ಸಮುದ್ರಕ್ಕೆ ಮಾತನಾಡಿದನು, When he set ಹೇಳಿದನು. forth his hand, he said to the sea, "You the Red Sea, give the way to us." ಕೆಂಪು ಸಮುದ್ರ ಕಡೆ ಕೈ ಚಾಚಿ ಆ ಕೋಲನ್ನು ತೋರಿಸಿ ಕೈ ಚಾಚಿ ಹೇಳಿದಾನೆ, ಕೆಂಪು ಸಮುದ್ರವೇ ನಮಗೂ ದಾರಿಯನ್ನು ಕೊಡು ಅಂತೆ. Amen. ಆಮೆನ್. I tell you, everything will be respond to ಎಲ್ಲವೂ you. ಕೂಡ ನಿನಗೂ ಪ್ರತಿಕ್ರಿಯೆ ತೋರಿಸುತ್ತದೆ. Because all things made by him. ಯಾಕಂದ್ರೆ ಎಲ್ಲವೂ ಆ ದೇವರಿಂದ ಮಾಡಲ್ಪಟ್ಟಿದೆ. Without him nothing was made. ಆತನಿಲ್ಲದೆ ಏನು ಮಾಡಲ್ಪಡಲಿಲ್ಲ. You are born of God. ನೀನು ದೇವರಿಂದ ಹುಟ್ಟಿದೀಯಾ, ದೇವರಿಗೆ ಹುಟ್ಟಿದೀಯಾ. ಈಗ Everything born by the word of God, you are born of God. ಎಲ್ಲವೂ ಕೂಡ ದೇವರ ವಾಕ್ಯದಿಂದ ಉಂಟು ಮಾಡಲ್ಪಟ್ಟಿದೆ. ಆ ದೇವರ ವಾಕ್ಯದಿಂದ ನೀನು ಉಂಟು When you ಮಾಡಲ್ಪಟ್ಟಿದೀಯಾ. speak the word, I tell you, everything will respond to you. ನೀನು ದೇವರ ವಾಕ್ಯವನ್ನು ಮಾತನಾಡುವಾಗ ಆ ವಾಕ್ಯದಿಂದ ಎಲ್ಲವೂ ಕೂಡ ರೆಸ್ಪಾಂಡ್, ಆ ವಾಕ್ಯಕ್ಕೆ ಎಲ್ಲವೂ ಪ್ರತಿಕ್ರಿಯೆ ತೋರಿಸ್ತದೆ. Hallelujah. ಹಲ್ಲೆಲೂಯಾ. Are you getting something? ನೀನೇನಾದ್ರೂ ಹೊಂದ್ಕೊಳ್ತಾ ಇದೀಯಾ? Say praise the Lord. ಪ್ರೈಸ್ ದ ಲಾರ್ಡ್ ಅಂತ ಹೇಳ್ರಿ. Numbers 20th chapter 2nd verse. ಅರಣ್ಯಕಾಂಡ 20ನೇ ಅಧ್ಯಾಯ 2ನೇ ವಚನ. Children of Israel, they wanted water to drink. ಇಸ್ರಾಯೇಲ್ ಜನರೆಲ್ಲರೂ ಕೂಡ ನೀರು ಕುಡಿಯಬೇಕಂತ ಅವರು ಬಯಸಿದ್ದಾರೆ. Nearly 30 lakhs people, they wanted water to drink. ಅವರು ನೀರು ಕುಡಿಯುವುದಕ್ಕೆ ಎಷ್ಟು ಜನ ಅಂದ್ರೆ 30 ಲಕ್ಷ ಜನರವರು. So here Moses called out to God. ಈಗ ದೇವರಿಗೆ ಮತ್ತೆ ಮೊರೆ ಇಡ್ತಾ ಇದ್ದಾನೆ ಮೋಶೆ. Already God told, you only set forth your hand and divide the sea, but now again he is calling to God. ಆಗಲೇ ದೇವರು ಹೇಳಿದ್ದಾನೆ, ಒಂದು ನಿಯಮ ಪ್ರಕಾರವಾಗಿ ನೀನು ಆ ಒಂದು ಕೆಂಪು ಸಮುದ್ರವನ್ನು ನೀನೇ ವಿಭಾಗಿಸಬೇಕೆಂದು. ಆದರೆ ಇಲ್ಲಿ ಮತ್ತೆ ಒಂದು ತೊಂದರೆ ಬಂತು, ನೀರಿನ ತೊಂದರೆ, ಕೊರತೆ. ಅವಾಗ ಮತ್ತೆ ದೇವರ ಹತ್ರ ಮೊರೆ ಇಡ್ತಾ ಇದ್ದಾನೆ. God said to Moses, ದೇವರು ಮೋಶೆ ಕೇಳಿದ್ದಾರೆ, Moses, give them water. ಮೋಶೆ ನೀನೇ ನೀರು ಕೊಡು. God told to Moses what to do. ಏನು ಮಾಡಬೇಕೋ ದೇವರು ಮೋಶೆಗೆ ಹೇಳಿದ್ದಾರೆ. 8th verse said, 8ನೇ ವಚನ ಹೇಳುತ್ತದೆ, God said to Moses, ಮೋಶೆಗೆ ದೇವರು ಹೇಳಿದ್ದಾರೆ, go to the mount, tell the rock to give the water. ಆ ಬಂಡೆ ಹತ್ರ ಹೋಗಿ ನೀನು ಮಾತನಾಡು, ನೀರು ಕೊಡುವಂತೆ ನೀನು ಆಜ್ಞಾಪಿಸು, ಮಾತನಾಡು. That rock bring you water. ಆ ಬಂಡೆ ನಿಮಗೆ ನೀರು ಕೊಡುತ್ತದೆ. When he went to the rock, I tell you, Bible says, rock given water to drink. ಆತನು ಬಂಡೆ ಹತ್ರ ಹೋಗಿ ಮಾತನಾಡಿದಾಗ ಬಂಡೆಯಿಂದ ನೀರು ಬಂತು ಅವರು ಕುಡಿಯುವುದಕ್ಕೆ. He never spoke, he smote, but I tell you, the rock gave water to drink. ಆತನು ಒಂದ್ಸತಿ ಹೊಡೆದಾನೆ, ಆದ್ರೆ ಕೂಡ ಕುಡಿಯುವುದಕ್ಕೆ ನೀರು ಬಂತು ಬಂಡೆಯಿಂದ. Rock only gave the water to drink. ಆ ಬಂಡೆಯೇ ಕುಡಿಯುವುದಕ್ಕೆ ನೀರು ಕೊಟ್ಟನು. Moses not believed. ಮೋಶೆಗೆ ನಂಬುವುದಕ್ಕೆ ಆಗಲಿಲ್ಲ. But rock gave the water. ಆದರೆ ಆ ಬಂಡೆ ನೀರನ್ನು ಕೊಟ್ಟನು. Hallelujah. ಹಲ್ಲೆಲೂಯಾ. God trained Moses. ಮೋಶೆಯನ್ನು ದೇವರು ತರ್ಫೀದನ್ನು ಕೊಟ್ಟು ಶಿಕ್ಷಣ ಕೊಡ್ತಾ ಇದ್ದಾರೆ. Did you believe supernatural things? ನೀವು ಅಸಾಧಾರಣ ಕಾರ್ಯಗಳನ್ನು ನಂಬುತ್ತೀಯಾ? ಎಸ್. Amen. ಆಮೆನ್. Hallelujah. ಹಲ್ಲೆಲೂಯಾ. Pastor Chris, when he was in 15 years old, ಸಭಾಪಕರಾಗಿರುವಂತ ಪಾಸ್ಟರ್ ಕ್ರಿಸ್ ಅವರು 15 ವರ್ಷ ವಯಸ್ಸಲ್ಲಿರುವಾಗ, so he used to take some money, pocket money from his mother. ತಾಯಿಯಿಂದ ಪಾಕೆಟ್ ಮನಿ ಇಸ್ಕೊಡ್ತಾ ಇದ್ರು. Hallelujah. ಹಲ್ಲೆಲೂಯಾ. So his mother used to give pocket money to Pastor Chris. ಪಾಸ್ಟರ್ ಕ್ರಿಸ್ ಚಿಕ್ಕವನ 15 ವರ್ಷ ಹುಡುಗ ಇರುವಾಗ ಹಣವನ್ನು ಕೊಡ್ತಾ ಇತ್ತು. So that time he went and asked mommy, give some pocket money. ಆತನು ಹೋಗಿ ತಾಯಿನ ಕೇಳಿದ್ದಾರೆ, ನನಗೂ ಪಾಕೆಟ್ ಮನಿ ಕೊಡೆಂದು. Mommy said, I lost money while I'm coming back to home in the auto. ಅವರು ಹೇಳಿದ್ದಾರೆ, ಆಟೋದಲ್ಲಿ ನಾನು ಬರ್ತಾ ಇರುವಾಗ ನನ್ನ ಹಣವು ಅದೇ ಯಾರೋ ಕದ್ಕೊಂಡಿದ್ದೀನಿ. Lot of money I lost. ಬಹಳಷ್ಟು ಹಣ ಇತ್ತು, ಹಣ ಕಲ್ದುಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಪಾಸ್ಟರ್ ಕ್ರಿಸ್ಗೆ ಆಯ್ತು, ಅರೆ ನನ್ನ ಪಾಕೆಟ್ ಮನಿ ಕೂಡ ಅದರಲ್ಲಿ ಹೋಯ್ತಲ್ಲ. ಪಾಸ್ಟರ್ ಕ್ರಿಸ್ ಅವರು ಅವಾಗ ಚಿಕ್ಕವನಾಗಿದ್ರಿಂದ ಆತನ ಅನ್ಕೊಂಡಿದ್ದ ಆ ಹಣದಲ್ಲಿ ನನ್ನ ಪಾಕೆಟ್ ಮನಿ ಕೂಡ ಹಣ ಇಲ್ಲ, ಈಗ ನನಗೆ ಪಾಕೆಟ್ ಮನಿನೇ ಇಲ್ಲ, ಹಣ ಇಲ್ಲ ಅಂತ ಅನ್ಕೊಂಡಿದ್ದೆ. So he went near to the inside the room dressing table, he knelt down and praying. ಅಲ್ಲಿ ಆತನು ಹೋಗಿ ಡ್ರೆಸ್ಸಿಂಗ್ ಟೇಬಲ್ ನಿಯರ್ ಹೋಗಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದ. I believe supernatural things. ಆತನು ಅವಾಗ ಆತನು ಪ್ರಾರ್ಥಿಸಿದ, ನಾನು ಅಸಾಧಾರಣ ಕಾರ್ಯಗಳನ್ನು ನಂಬುತ್ತೀನಪ್ಪ ಅಂತ. My mommy lost the money, that money
has to come back to me. ಆತನು ಅವಾಗ ಮೊಣಕಾಲೂರಿ ಹೇಳಿದ್ದೇನೆಂದ್ರೆ ನಮ್ಮ ಅಮ್ಮ ಏನು ಹಣ ಕಳೆದುಕೊಂಡಿದ್ದೋ ಆ ಹಣ ಹಿಂತಿರುಗಿ ಬರಬೇಕು ಅಂತ ಪ್ರಕಟಿಸಿದನು. He heard the voice. ಆತನಿಗೆ ಒಂದು ಸ್ವರ ಕೇಳಿಸಲ್ಪಟ್ಟಿದೆ 15 ವರ್ಷದಲ್ಲಿ. That voice, God spoke to him and said that open the dressing table drawer. ಆ ದೇವರು ಹೇಳಿದ್ದಾರೆ, ಆ ಸ್ವರ ಏನಂದ್ರೆ ನೀನು ಡ್ರೆಸ್ಸಿಂಗ್ ಟೇಬಲ್ದಿಂದ ನೋಡು ಅಂತ ತೆಗೆದು ಡ್ರಾ ನೋಡು, ಓಪನ್ ಮಾಡಿ. ಆತನು ಓಪನ್ ಮಾಡಿ ನೋಡಿದಾನೆ. There was money inside of that. ಅಲ್ಲಿ ಹಣವು ಅಲ್ಲಿತ್ತು. He took all the money, went to his mummy. ಆತನು ಹಣವೆಲ್ಲ ತೆಗೆದುಕೊಂಡು ಅವರ ತಾಯಿ ಹತ್ರ ಹೋದನು. Mummy counted what she lost in the auto, that money she got it in the house. ಅವರು ಲೆಕ್ಕ ಮಾಡಿದ್ದಾರೆ. ಅಮ್ಮ ಅವರು ಎಷ್ಟು ಕಳ್ಕೊಂಡಿದ್ದಾರೋ ಆಟೋದಲ್ಲಿ ಅನ್ಕೊಂಡಿದ್ದು ಇಲ್ಲಿ ಬರುವಂತೆ ಆಗಿತ್ತು. Hallelujah. Hallelujah. You got to do something about your problem. ನಿನ್ನ ಸಮಸ್ಯೆಗೆ ನೀನು ಏನಾದರೂ ಮಾಡಬೇಕು ಕಾರ್ಯ. When you listen, you can do something. ನೀನು ಕೇಳುವಾಗ ಅಂತರಂಗದಿಂದ ನೀನು ಮಾಡಬೇಕು. If you have a fellowship with God, ನೀನು ದೇವರೊಂದಿಗೆ ಸಹವಾಸ ಮಾಡುವಾಗ I tell you, nothing is impossible with thee. ನಿನ್ನಿಂದ ಏನು ಅಸಾಧ್ಯವಾದದ್ದು ಇರುವುದಿಲ್ಲ. All things are possible. ಎಲ್ಲ ವಿಶ್ವಸಿಸುವವನಿಗೆ ಎಲ್ಲವೂ ಕೂಡ ಸಮಸ್ತವು That's ಸಾಧ್ಯವೇ. what God said, speak to the rock, he will give the water. ಅದಕ್ಕಾಗಿ ಮೋಶೆಗೆ ದೇವರು ಹೇಳಿದ್ದಾರೆ, ನೀನು ಆ ಬಂಡೆ ಹತ್ರ ಮಾತನಾಡು, ನೀರು ಕೊಡುತ್ತದೆ ಎಂದು. Moses not trained by anybody, trained by God. ಮೋಶೆ ಯಾರೇ ಮನುಷ್ಯರಿಂದ ಟ್ರೈನಿಂಗ್ ಶಿಕ್ಷಣ ಹೊಂದಿಕೊಳ್ಳಿಲ್ಲ, ದೇವರಿಂದ ಶಿಕ್ಷಣ God ಹೊಂದಿಕೊಂಡಿದ್ದಾರೆ. only giving instructions. ದೇವರೇ ಮೋಶೆಗೆ ಸೂಚನೆಗಳು ಕೊಟ್ಟಿದ್ದಾರೆ. Amen. ಆಮೆನ್. Hallelujah. Hallelujah. God's plan in Jesus Christ, ಯೇಸು ಕ್ರಿಸ್ತನಲ್ಲಿ ದೇವರ ಯೋಜನೆ ಏನಂದ್ರೆ he wanted to give eternal life. ನಿತ್ಯ ಜೀವವು ನಮಗೆ ಕೊಡುವಂತೆ ಆತನ ಯೋಜನೆ, ದೇವರ ತಂದೆಯಾದ ದೇವರ ಯೋಜನೆ. Amen. ಆಮೆನ್. For them gave the water from the rock, but God's plan in Jesus Christ to give eternal life to us. ಅವರಿಗೆ ಹಳೆ ಒಡಂಬಡಿಕೆಯಲ್ಲಿ ಆ ಸಮಯದಲ್ಲಿ ಅವರಿಗೆ ಬಂಡೆಯಿಂದ ನೀರು ಬರುವುದು ದೇವರ ಯೋಜನೆ ಆಯಿತು. ಆದರೆ ಕ್ರಿಸ್ತನಲ್ಲಿ ಇರುವವರಿಗೆ ದೇವರ ಯೋಜನೆ ಏನಂದ್ರೆ ನಮಗೆ ನಿತ್ಯ ಜೀವವನ್ನು ಕೊಡುವುದು. For them is a rock, for us is that rock is Christ. ಅಲ್ಲಿ ಬಂಡೆ ಆಗಿರುವ ಆ ಬಂಡೆ ನಮ್ಮಲ್ಲಿ ಕ್ರಿಸ್ತನಾಗಿ ಬಂದಿದ್ದಾನೆ, ಕ್ರಿಸ್ತನಾಗಿದ್ದಾನೆ. Amen. ಅಲ್ಲಿ ಜಲವು, ಇಲ್ಲಿ ಜೀವ ಜಲ. They got the water from the rock, but we got the eternal life from Jesus. ಅವರು ಬಂಡೆಯಿಂದ ನೀರನ್ನು ಹೊಂದಿಕೊಂಡಿದ್ದಾರೆ, ನಮಗೂ ನಿತ್ಯ ಜೀವವು ಕ್ರಿಸ್ತನಿಂದ ಬಂದಿದೆ. ಆಮೆನ್. John 4th chapter, Jesus asked a Samaritan woman. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮರಿಯ ಸ್ತ್ರೀ ಸಂಗಡ ದೇವರು ಮಾತನಾಡಿದ್ದಾರೆ. He asked, give me the water to drink. ಯೇಸು ಹೇಳಿದಾನೆ ಆ ಸ್ತ್ರೀಗೆ, ನನಗೆ ಕುಡಿಯುವುದಕ್ಕೆ ನೀರು ಕೊಡಮ್ಮ ಎಂದು. She said, ಆಕೆ ಹೇಳಿದಳು, no dealings with the Samaritan and Jewish people. ಸಮರಿಯರು ನಾವು ನೋಡಿದ್ರೆ, ನೀವು ಯಹೂದ್ಯರು, ನಾವು ಸಮರಿಯರು, ನಿಮ್ಗೂ ನಮಗೂ ಸಂಬಂಧ ಇಲ್ಲ. How can you ask water to me? ನನಗೆ ಹೇಗೆ ನೀನು ನೀರು ಕೊಡು ಅಂತ ಕೇಳ್ತಾ ಇದೆಯೇ? Jesus said, ಯೇಸು ಹೇಳಿದ್ದಾರೆ, if you know who said to thee, give me the water to drink. ಯಾರು ನಿನ್ನನ್ನು ನೀರು ಕುಡಿಯುವುದಕ್ಕೆ ಕೇಳ್ತಾ ಇದ್ದಾರೋ ನಿನಗೆ ಗೊತ್ತಾಗಿದ್ರೆ, you will ask him, he will give the eternal life. ನೀನು ಅವರನ್ನು ಕೇಳುವಾಗ ನಿನಗೆ ಜೀವ ಜಲ ಕೊಡುತ್ತಾನೆ, ಲಿವಿಂಗ್ ವಾಟರ್ಸ್. Amen. ನಿತ್ಯ ಜೀವ ಕೊಡ್ತಾರೆ. Hallelujah. Hallelujah. For what Jesus came? ಯಾವ ಉದ್ದೇಶಕ್ಕಾಗಿ ಯೇಸು ಬಂದಿದ್ದಾರೆ? To give us eternal life. ನಿತ್ಯ ಜೀವನ ನಮಗೆ ಕೊಡುವುದಕ್ಕೆ ಬಂದಿದ್ದಾರೆ. Jesus said, I have come to give my life. ಯೇಸು ಬಂದಿದ್ದು ಹೇಳಿದ್ದೇನೆಂದ್ರೆ, ನಾನು ನನ್ನ ಜೀವ ಕೊಡುವುದಕ್ಕೆ ಬಂದಿದ್ದೇನೆ. If you receive Jesus Christ, ಯೇಸುವನ್ನು ನೀನು ಸ್ವೀಕಾರ ಮಾಡಿಕೊಂಡಿದ್ರೆ you received eternal life. ನೀನು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀಯಾ? ಆಮೇನ್. ಆಮೆನ್. ಬಹಳ ಜನ ಅನ್ಬಹುದು, ನಿತ್ಯ ಜೀವಿತ ನಾನೇನ್ ಮಾಡ್ಬೇಕ್ರಿ ಅಂತ ಹೇಳಿ. ನಿತ್ಯ ಜೀವ ಇದ್ರೆ ನಾನೇನ್ ಮಾಡ್ಲಿ ಅಂತ. ನಿತ್ಯ ಜೀವ ಇದ್ರೆ ನೀನು ಸಾಯಿಸುವುದಿಲ್ಲ, ಅದು ನಿತ್ಯ ಜೀವ. ನಿತ್ಯ ಜೀವ ಇದ್ರೆ ನಿನಗೆ ಯಾವುದೇ ಮರಣ ವಿಷಯಗಳು ಆಗುವುದಿಲ್ಲ, ನಿನಗೆ ರೋಗ ಬರುವುದಿಲ್ಲ, ರೋಗವು ಬರದಂತೆ. ಆಮೆನ್. ಆಮೆನ್. ನಿನಗೆ ಬಡತನ ಬರುವುದಿಲ್ಲ, ಬಡತನ ಇರದಂತೆ ಇರುತ್ತದೆ, ಸೋಲು ಇರುವುದಿಲ್ಲ, ಸೋಲು ಇರದಂತೆ ಇರುತ್ತದೆ. ದಟ್ ಈಸ್ ಗಾಡ್ಸ್ ಲೈಫ್, ಜೀಸಸ್ ಕ್ರೈಸ್ಟ್ ವಾಟ್ ಹಿ ಹಸ್ ಗಿವನ್ ಟು ಯು. ನಿತ್ಯ ಜೀವವು ಯೇಸು ಕೊಟ್ಟಿರುವಂತ ಜೀವವೇನೆಂದ್ರೆ ಅದು ದೇವರ ಜೀವವು. ನಿನಗೆ ಬೇಕಾಗಿದ್ದೆಲ್ಲ ಕೂಡ ನೀನು ಪ್ರಕಟಿಸಿ ಹೊಂದಿಕೊಳ್ಳಬೇಕು. Given to us
ನಮಗೂ ನಾವು ಜೀವಿಸುವುದಕ್ಕೆ ಯಾವ ಜೀವ ದೇವರು ಕೊಟ್ಟಿದ್ದಾನೆ ಕ್ರಿಸ್ತನಲ್ಲಿ ಅಂತ ಗೊತ್ತಾಗುವುದಿಲ್ಲ. I tell you, with eternal life, ನಿತ್ಯ ಜೀವದಿಂದ you become the master over circumstances. ನೀವು ಪರಿಸ್ಥಿತಿಗಳ ಮೇಲೆ ಯಜಮಾನಿಯಾಗ್ತೀಯಾ. ಆಮೆನ್. Hallelujah. Hallelujah. Amen. Amen. You will never give up. ನೀನು ಬಿಟ್ಟು ಕೊಡುವುದಿಲ್ಲ. ಕಷ್ಟ Through eternal life you become a master over your circumstances. ನಿತ್ಯ ಜೀವವು ಇರುವುದರಿಂದ ನಿನ್ನ ಪರಿಸ್ಥಿತಿಗಳ ಮೇಲೆ ನೀನು ದೊರೆತನ ಮಾಡ್ತೀಯಾ. I tell you, prayers of the Christians is not the same as it was in the Old Testament. ಕ್ರೈಸ್ತವರ ಪ್ರಾರ್ಥನೆ ಹಳೆಯ ಒಡಂಬಡಿಕೆಯಲ್ಲಿ ಇರುವಂತ ಜನರ ಪ್ರಾರ್ಥನೆ ಹಾಗೆ ಇರುವುದಿಲ್ಲ ಹೊಸ ಒಡಂಬಡಿಕೆಯಲ್ಲಿ. Our prayers are different. ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಪ್ರಾರ್ಥನೆಗಳು ವಿಭಿನ್ನವಾಗಿದೆ, ಪ್ರತ್ಯೇಕವಾಗಿದೆ. They are servants of God. ಅವರು ಹಳೆಯ ಒಡಂಬಡಿಕೆಯಲ್ಲಿ ಸೇವಕರಾಗಿದ್ದರು. But we are sons of God. ಈಗ ನಾವು ಕುಮಾರರಾಗಿದ್ದೇವೆ. Hallelujah. Hallelujah. Sons asking to parents are different. Servants asking to master is different. ಸೇವಕನು ಯಜಮಾನನು ಕೇಳುವುದು ಬೇರೆ, ಕುಮಾರರು ತಂದೆಯನ್ನು ಕೇಳುವುದು ಬೇರೆ ವಿಷಯಗಳಕ್ಕಾಗಿ. Are you servant or son? ನೀನು ಸೇವಕನ ಕುಮಾರನು? ನಿಮಗೆ ಗೊತ್ತಿಲ್ಲ, ಗೊತ್ತಿದೆಯಾ? ಹೇಳು, ಗೊತ್ತಿದ್ರೆ. ಕುಮಾರರು. ಆಮೆನ್. ಆಮೆನ್. Hallelujah. Hallelujah. If you are a son, ನೀನು ಮಗನಾಗಿದ್ರೆ ask like a son. Ask. ಕುಮಾರನ ಹಾಗೆ ನೀನು ಕೇಳಬಹುದು. Don't ask like a servant. ಏನೋ ಸೇವಕನಾಗಿ ಕೇಳೋದಲ್ಲ. ಸೇವಕರು ಹೆಂಗೆ ಕೇಳ್ತಾರೆ? ಹೆಂಗಾದ್ರೂ ಸ್ವಲ್ಪ ದಯ ಮಾಡಿ ಕೊಡಪ್ಪ, ಹೆಂಗಾದ್ರೂ ಏನಾದ್ರೂ ಮಾಡಪ್ಪ, ನನಗೆ ಮಾತ್ರ ಬಿಟ್ಟು ಕೊಡಬೇಡ. ಸೇವಕರು ಹೆಂಗ ಮಾಡ್ತಾರೆ? ಅಪ್ಪ ಬಿಟ್ಟು ಕೊಡಬೇಡಪ್ಪ, ಹೆಂಗಾದ್ರೂ ಮಾಡಿ ಸಹಾಯ ಮಾಡಪ್ಪ ಅಂತ. ಅಪ್ಪ ನನಗೆ ಇದು ಬೇಕು. ಕುಮಾರ ಅಂತಾನೆ, ಅಪ್ಪ ನನಗೆ ಬೇಕಪ್ಪ ಇದು. Hallelujah. Hallelujah. There is a difference in asking. ನಾವು ಕೇಳುವುದರಲ್ಲಿ ವ್ಯತ್ಯಾಸ ಉಂಟು. We are not servants, we are sons. ನಾವು ಸೇವಕರಲ್ಲ, ಕುಮಾರರು. Amen. Amen. Hallelujah. Hallelujah. Prayer of the Christians is different. Example, in Old Testament, Moses prayed to God. ಮೋಶೆ ಉದಾಹರಣೆಗೂ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಪ್ರಾರ್ಥನೆ ಮಾಡಿದ್ದಾರೆ ದೇವರಲ್ಲಿ. He said, ಆತನು ಹೇಳಿದಾನೆ, Lord, if you are not going with us, I am not going. ಕರ್ತನೇ, ನೀನು ನನ್ನ ಸಂಗಡ ಬರದೇ ಇದ್ರೆ ನಾನು ಹೋಗೋದಿಲ್ಲ. This is what the Moses prayed in the Old Testament. ಇದು ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಪ್ರಾರ್ಥನೆ. So now if you pray, ಈಗ ನೀವು ಪ್ರಾರ್ಥಿಸುವಾಗ, oh Lord, you have to be with me. ನೀನು ನನ್ನ ಸಂಗಡ ಇರಪ್ಪ. He never promised to be with you. ನಿನ್ನ ಸಂಗಡ. That is not promise. ಅದೇನೋ ವಾಗ್ದಾನ ಅಲ್ಲ, ನೀನು ಕೇಳಿದಾಗ ಬಂದು ಇರ್ತೀನಿ ಅನ್ನೋದು. If you pray like that, ಆ ರೀತಿಯಲ್ಲಿ ನೀನು ಇರಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ರೆ that is a wrong prayer. ಅದು ತಪ್ಪಾಗಿರುವಂತ ಪ್ರಾರ್ಥನೆ. You are thinking maybe right, I tell you, but that is a wrong prayer. ನೀನು ಯೋಚನೆ ಹೆಂಗಿದೋ ಆದ್ರೆ ತಪ್ಪಾಗಿರುವಂತ ಪ್ರಾರ್ಥನೆ ಆಗುತ್ತದೆ ವಾಕ್ಯಾನುಸಾರವಾಗಿ. I tell you, Jesus said in Matthew 28 chapter 20th verse, ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, Jesus said, I am with you. ಯೇಸು ಅಂದರೆ ಯಾವಾಗಲೂ ನಿನ್ನ ಸಂಗಡ ನಾನು ಇದ್ದೇನೆ. Hallelujah. Hallelujah. I am with you. ನಿನ್ನ ಸಂಗಡ ಇದ್ದೇನೆ. Amen. Amen. So ಯಾವಾಗಲೂ ನಿನ್ನ ಸಂಗಡ ಇದ್ದೇನೆ ಅಂತ ಹೇಳುವಾಗ, ನೀನು ನನ್ನ ಸಂಗಡ ಇದ್ರೇನೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ that is wrong prayer. ನಾನು ಸಂಗಡ ಇದ್ರೇನೆ ಹೋಗ್ತೀನಪ್ಪ ಅನ್ನೋದಲ್ಲ. ಆಲ್ರೆಡಿ ಆತನು ಹೇಳಿದಾನೆ, ಯಾವಾಗಲೂ ನಿನ್ನ ಸಂಗಡ ಇದ್ದೇನೆ, ಯಾವಾಗಲೂ ನಿನ್ನ ಸಂಗಡ ಇದ್ದೇನೆ ಅಂತ ಆತನು ಹೇಳಿದಾನೆ. ನಮ್ಮಲ್ಲಿ ಇದ್ದಾನೆ, ನಮ್ಮಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ನೀನು ನನ್ನ ಸಂಗಡ ಇರಲಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ ಅಂದ್ರೆ ಅಂತ ರಾಂಗ್ prayer. ನೀನು ನನ್ನ ಸಂಗಡ ಇಲ್ಲ ಅಂದ್ರೆ ಹೋಗೋದಿಲ್ಲ ಅಂದ್ರೆ ಅದು ತಪ್ಪಾಗುತ್ತದೆ. ಒಳಗಡೆ ಬಂದು ನಿತ್ಯಕ್ಕೂ ನಿನ್ನ ಸಂಗಡ ಇರುವುದಕ್ಕೆ ಬಂದಿದ್ದಾರೆ. ಅದು ಕೆಲಸ ಮಾಡೋದಿಲ್ಲ. ಅದು ಒಂದು ವೇಳೆ ಹಂಗ ನೀನು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಕೆಲಸ ಆಗುದಿಲ್ಲ. ಆಮೆನ್. There is a huge difference between I am with you and I will be with you. ಇಲ್ಲಿ ವ್ಯತ್ಯಾಸವಿದೆ. ನಿನ್ನ ಸಂಗಡ ಇರುತ್ತೇನೆ ಅನ್ನುವುದಕ್ಕೆ, ನಿನ್ನ ಸಂಗಡ ಯಾವಾಗಲೂ ಇದ್ದೇನೆ, ನಿನ್ನ ಸಂಗಡ ಇದ್ದೇನೆ ಅನ್ನುವುದಕ್ಕೆ, ನಿನ್ನ ಸಂಗಡ ಇರುತ್ತೇನೆ ಅನ್ನುವುದಕ್ಕೆ ವ್ಯತ್ಯಾಸವಿದೆ. ನಿನ್ನ ಸಂಗಡ ಇದ್ದೇನೆ ಇರುತ್ತೇನೆ ಅನ್ನುವುದಕ್ಕೆ ವ್ಯತ್ಯಾಸವಿದೆ. ಇರುತ್ತೇನೆ ಅಂದ್ರೆ ಫ್ಯೂಚರ್ ಹೇಳೋದು, ಫ್ಯೂಚರ್ ಬಗ್ಗೆ ಹೇಳೋದು. ಇರುತ್ತೇನೆ ಅನ್ನುವಂಥದ್ದು ಮುಂದೆ ಇರುತ್ತೇನೆ ಅನ್ನುವುದು. ಇದ್ದೇನೆ ಅನ್ನೋದು ಪ್ರೆಸೆಂಟ್. ಈಗ ಬಂದು ಇದ್ದೇನೆ ಅನ್ನುವಂಥದ್ದು ಯಾವಾಗಲೂ ಇರುವುದು. ಆಮೆನ್. Hallelujah. 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 God said I am with you. ಯೇಸು ದೇವರು ಹೇಳಿದ್ದಾರೆ, ಯೇಸು ಹೇಳಿದ್ದಾರೆ, ನಾನು ನಿನ್ನ ಸಂಗಡ ಇದ್ದೇನೆ. If you pray you are not be with me, ಒಂದು ವೇಳೆ ನೀನು ನನ್ನ ಸಂಗಡ ಇದ್ದಿಲ್ಲ ಅಂದ್ರೆ, ಅಪ್ಪ ನನ್ನ ಸಂಗಡ ಇಲ್ಲ ಅಂದ್ರೆ, ಅದನ್ನರ್ಥ you are questioning him, calling him a liar. ನೀನು ಆತನು ಹೇಳಿರುವಂತ ಮಾತನ್ನು ಸುಳ್ಳುಗಾರನಾಗಿ ಮಾತನಾಡ್ತಾ ಇದೆ, ಪ್ರಶ್ನಿಸ್ತದೆ. ನಿನ್ನೊಂದಿಗೆ ಇದ್ದೇನೆ ಅಂತಂದು ಹೇಳುವಾಗ, ನಿನ್ನ ಸಂಗಡ ಇರುವುದಿದ್ದರೆ ಅಂತಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂದ್ರೆ ನೀನು ಆತನ ಸುಳ್ಳುಗಾರನ ಅಂತ ಹೇಳ್ತಾ ಇದ್ದೆ. ಆ ವಾಕ್ಯವು, ಆತನು ಹೇಳಿರುವಂತ ವಾಕ್ಯವು ನಂಬದೆ ಆತನು ಸುಳ್ಳುಗಾರನಾಗಿ ಮಾಡ್ತಾ ಇದೆ.
So Malachi 3rd chapter 6th verse said, ಮಲಾಕಿ ಗ್ರಂಥ 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, God said, ದೇವರು ಹೇಳಿದ್ದಾರೆ, I am God, I change not. ನಾನು ದೇವರು, ನಾನು ಬದಲಾಯಿಸಲ್ಪಡುವುದಿಲ್ಲ. If once God said that is finished, that is forever. ಆ ದೇವರು ಒಂದು ಸತಿ ಹೇಳಿದಾನಂದ್ರೆ ಅದು ಯಾವಾಗೂ ನಿತ್ಯಕ್ಕೂ ಇರುತ್ತದೆ. Jesus said, I am with you. ಯೇಸು ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಹೇಳಿರುವಾಗ, So ಯಾವಾಗಲೂ ಇದ್ದೇನೆ ಅಂದಾಗ he is with you. ಯಾವಾಗಲೂ ನಿನ್ನ ಸಂಗಡ ಆತನ ಇರ್ತಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. You cannot ask, you be with me, Lord. You do this. ನೀನು ನನ್ನ ಸಂಗಡ ಇದ್ದು ಇದು ಮಾಡಪ್ಪ ಅನ್ನೋದು ಬೇಡ. ಬಹಳ ಜನ ಹಂಗೆ ಹೇಳ್ತಾ ಇರ್ತಾರೆ, ನೀನು ನನ್ನ ಸಂಗಡ ಇರುವುದಾದರೆ ಇದು ಮಾಡಪ್ಪ. ಬಹಳ ಜನ ಅಂತಾರೆ, ನೀನು ನನ್ನ ಸಂಗಡ ಇದ್ರೆ ಇದು ಮಾಡಿ ತೋರಿಸಪ್ಪ, ಮಾಡಪ್ಪ. ನೀನು ಸಂಗಡ ಇದ್ರೆ ನನ್ ಕೆಮ್ಮು ಬರ್ತಾ ಇದೆ, ಕೆಮ್ಮು ಹೋಗ್ಲಿ. ನೀನು ನನ್ನ ಸಂಗಡ ಇದ್ರೆ ಕೆಮ್ಮು ಬರ್ತಾ ಇದೆ, ಕೆಮ್ಮು ಹೋಗಲಿ. ನನಗೆ ಜ್ವರ ಬಂದಿದೆ, ನೀನು ನನ್ನ ಸಂಗಡ ಇರುವುದಾದ್ರೆ ಜ್ವರ ಹೋಗ್ಲಿ. ಜ್ವರ ಬಂದರೆ ಹಂಗೆ ಹೇಳ್ತಾರೆ. ಸೊ ದಟ್ ಇಸ್ ರಾಂಗ್ ಪ್ರೇಯರ್. ಅದು ತಪ್ಪು. ನೀನು ನನ್ನ ಸಂಗಡ ಇದ್ರೆ ಇದು ಹೋಗಲಿ, ಮಾಡಲಿ, ಆಗು, ಮಾಡು. ನಿನ್ನ ಸಂಗಡ ಇದ್ದಾನೆ, ಆತ ನಿನ್ನ ಸಂಗಡಿದ್ದಾನೆ. ಯು ಹ್ಯಾವ್ ಟು ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ and you have to say, ನೀನು ಈಗ ನಿನ್ನ ಬಾಧ್ಯತೆ ಅಂತ ತೆಗೆದುಕೊಂಡು get out of my body. ನೀನು ಹೇಳಬೇಕು, ಆ ಕೆಮ್ಮು ಜ್ವರನೋ ಬಿಟ್ಟು ಹೋಗು ನನ್ನ ಶರೀರವನ್ನೆಂದು. ಆಮೆನ್. ಆಮೆನ್. Hallelujah. Hallelujah. If you understand word of God, ನೀನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ it will change your prayer life. ನಿನ್ನ ಪ್ರಾರ್ಥನಾ ಜೀವನ ಬದಲಾಯಿಸಲ್ಪಡುತ್ತದೆ. There are things you cannot say. ಕೆಲವು ವಿಷಯಗಳಿದೆ ನೀನು ಹೇಳಬಾರದಾಗಿರುವಂತ ವಿಷಯಗಳು. If you say, I tell you, that is contradict the God's word. ಒಂದು ವೇಳೆ ನೀನು ವಿಷಯಗಳು ನೀನು ಇಷ್ಟ ಬಂದಂಗ ಮಾತನಾಡಿದ್ರೆ ಅವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಮಾತುಗಳು. We shouldn't talk any word that is inconsistent to the word of God. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ವಿಷಯಗಳು ನಾವು ಮಾತನಾಡಬಾರದು, ಪ್ರಾರ್ಥಿಸಬಾರದು, ಹೇಳಬಾರದು. Hallelujah. Hallelujah. ದೇವರ ವಾಕ್ಯಕ್ಕೆ ನೀನು ವಿರುದ್ಧವಾಗಿ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ಅದು ಕಾರ್ಯ ಮಾಡೋದಿಲ್ಲ. ನೀನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದು ನಿನ್ನ ಜೀವನದಲ್ಲಿ ಕಾರ್ಯವಾಗುವುದಿಲ್ಲ. Why? Because Christ is the head, we are members of his body. ಯಾಕಂದ್ರೆ ಕ್ರಿಸ್ತನು ನಮ್ಮ ಶಿರಸ್ಸು, ನಾವು ಆತನ ಶರೀರವಾಗಿದ್ದೇವೆ. Holy Ghost dwells inside of us. ಪವಿತ್ರಾತ್ಮ ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. Our members are guided by the Holy Ghost. ನಮ್ಮ ಶರೀರ ಅವಯವಗಳೆಲ್ಲ ಕೂಡ ಪವಿತ್ರಾತ್ಮ ದೇವರಿಂದ ನಡೆಸಲ್ಪಡುತ್ತವೆ. When you listen to Holy Ghost, when you take the word of God, I tell you, Bible says that word of God will renew your mind. ನೀನು ದೇವರ ವಾಕ್ಯವನ್ನು ಕೇಳಿ ಆ ಪ್ರಕಾರವಾಗಿ ವಿಷಯಗಳನ್ನು ಬದಲಾಯಿಸಿಕೊಳ್ಳುವಾಗ ನೀನು ಮನಸ್ಸು ರೂಪಾಂತರ ಹೊಲಿಸ್ಕೊಳ್ತೀವಿ. If you got saved, ನೀನು ರಕ್ಷಣೆ ಹೊಂದಿದ್ರೆ your spirit become new, ನಿನ್ನ ಆತ್ಮ ಮನುಷ್ಯನು ಹೊಸದಾಗಿದ್ದಾನೆ. but mind will be the same. ಆದ್ರೆ ನಿನ್ನ ಮನಸ್ಸು ಹಳೆ ಹೆಂಗಿತ್ತೋ ಹಂಗೆ ಇದೆ, ಬದಲಾವಣೆ ಹೊಂದಲಿಲ್ಲ. Body will not be changed. ನಿನ್ನ ಶರೀರವು ಕೂಡ ಹಾಗೆ ಇದೆ. Mind will not be changed, body will not be changed, but only spirit man become new. ಮನಸ್ಸು ಬದಲಾವಣೆ ಹೊಂದಲಿಲ್ಲ, ಶರೀರವು ಬದಲಾವಣೆ ಹೊಂದಲಿಲ್ಲ, ಬರೇ ಆತ್ಮ ಮನುಷ್ಯನು ಮಾತ್ರ ಬದಲಾವಣೆ ಹೊಂದಿದ್ದಾನೆ. After you got saved, ನೀವು ರಕ್ಷಣೆ ಹೊಂದಿದ ನಂತರ, that means when your spirit man become new, ನಿನ್ನ ಆತ್ಮ ಮನುಷ್ಯನು ಹೊಸದಾಗಿದ್ದಾಗ you have to set your mind according to the word of God. ದೇವರ ವಾಕ್ಯ ಪ್ರಕಾರವಾಗಿ ನಿನ್ನ ಮನಸ್ಸನ್ನು ಸೆಟ್ ಮಾಡ್ಕೋಬೇಕು. ಆ ವಾಕ್ಯವೇನು ಹೇಳುತ್ತದೋ ಆ ಪ್ರಕಾರವಾಗೇ ಮಾಡುವಂತೆ. ಆಮೆನ್. ಅದನ್ನೇ ಅಂಗೀಕರಿಸುವಂತೆ. ನಮಗೆಲ್ಲ ಗೊತ್ತಿದೆ, ಓಲ್ಡ್ ಹಳೆ ಕಾಲದಲ್ಲಿ ಟಿವಿ ಇತ್ತು, ಹಳೆ ಒಂದು ಬಾಕ್ಸ್ ಟಿವಿ ಇತ್ತು ಹಳೆ ಕಾಲದಲ್ಲಿ. ಅದಕ್ಕೆ ಒಂದು ರಿಮೋಟ್ ಕೂಡ ಇತ್ತು. ಅವಾಗ ರಿಮೋಟ್ ಕೂಡ ಇತ್ತು. ಇವಾಗ ಸ್ಲಿಮ್ ಟಿವಿ ಬಂದಿದೆ. ಈಗ ಸ್ಲಿಮ್ ಟಿವಿ ಬಂದಿದೆ. ಈ ಸ್ಲಿಮ್ ಟಿವಿ ತೆಗೆದುಕೊಂಡು ನೀನು ಆ ಬಾಕ್ಸ್ ಟಿವಿ ರಿಮೋಟ್ ತೆಗೆದುಕೊಂಡು ಅದನ್ನು ಸೆಟ್ ಮಾಡಬೇಕಂತ ಹೋದ್ರೆ ಆಗೋದಿಲ್ಲ. ಬಾಕ್ಸ್ ರಿಮೋಟ್ ತೆಗೆದುಕೊಂಡು ಸ್ಲಿಮ್ ಟಿವಿಗೆ ಮಾಡಬೇಕಂದ್ರೆ ಸೆಟ್ ಮಾಡೋಕ್ಕೆ ಆಗೋದಿಲ್ಲ. ಹೊಸ ಟಿವಿ ಸ್ಲಿಮ್ ಟಿವಿ ತೆಗೆದುಕೊಂಡು ಇದಕ್ಕೆ ಸ್ಪೆಸಿಫಿಕೇಶನ್ಸ್ ಡಾಟಾ ಬೇರೆ ಇರ್ತದೆ, ಅದರ ಪ್ರಕಾರವಾಗಿ ನೀನು ಸೆಟ್ ಮಾಡಬೇಕು, ಹಳೇ ಪ್ರಕಾರವಾಗಿ ಸೆಟ್ ಮಾಡೋದಲ್ಲ. ಹೊಸ ಟಿವಿಗೆ ಹೊಸ ಇನ್ಸ್ಟ್ರಕ್ಷನ್ಸ್, ಮ್ಯಾನ್ಯುವಲ್ ಮತ್ತೆ ಆ ಒಂದು ರಿಮೋಟ್ ಇರುತ್ತದೆ, ಆ ಪ್ರಕಾರವಾಗಿ ನೀನು ಸೆಟ್ ಮಾಡಬೇಕು. ಹೊಸದಾಗಿರುವಂಥ ಎಲ್ಲ ಡಾಟಾ ಸೆಟ್ ಮಾಡಿದರೆ, ಸ್ಪೆಸಿಫಿಕೇಶನ್ ಸೆಟ್ ಮಾಡಿದ್ರೆ, ದಟ್ ವಿಲ್ ಗಿವ್ ಕ್ಲಿಯರ್ ಪಿಕ್ಚರ್. ಹೊಸ ವಿಷಯಗಳು ಹೊಸ ಟಿವಿಗೆ ಅದು ಡಾಟಾ ಎಲ್ಲ. ನೀನು ಹೊಸದಾಗಿ ಜನ್ಮಿಸಿ ಆತ್ಮದಲ್ಲಿ ನೀನು ಹಳೆಯ ರಿಮೋಟ್ ತೆಗೆದುಕೊಂಡು ಹಳೆ ಮಡಿಕೆ ತೆಗೆದುಕೊಂಡು ಆಪರೇಟ್ ಮಾಡ್ಬೇಕಂತ ಹೇಳಿದ್ರೆ ವೈಟ್ ಅಂಡ್ ಬ್ಲ್ಯಾಕ್ ಕಾಣಿಸ್ತಾ ಇರ್ತದೆ, ಬ್ಲ್ಯಾಕ್ ಅಂಡ್ ವೈಟ್. ಅದು ಕಲರ್ ಪಿಕ್ಚರ್ ಹೋಗಿ ಬ್ಲ್ಯಾಕ್ ಅಂಡ್ ವೈಟೇ ಕಾಣಿಸ್ತಾ ಇರ್ತದೆ. ಸ್ಲಿಮ್ ಟಿವಿ ಅದು ಸುಂದರವಾಗಿ ಕಲರ್ ಕಾಣಿಸಬೇಕಾದ್ರೆ ಕಾಣಿಸ್ತಾ ಇಲ್ಲ, ಬರೇ ಬ್ಲ್ಯಾಕ್ ಅಂಡ್ ವೈಟ್ ಕಾಣಿಸ್ತದೆ. ಯಾಕಂದ್ರೆ ನಿನಗೆ ಸೆಟ್ಟಿಂಗ್ಸ್ ಬಂದಿಲ್ಲ. ನಿನಗೆ ಸೆಟ್ಟಿಂಗ್ಸ್ ಬರದೇ ಕಾರಣ ಬ್ಲ್ಯಾಕ್ ಅಂಡ್ ವೈಟೇ ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಅನೇಕರು ಹೊಸದಾಗಿ ಜನ್ಮಿಸಿ ಕೂಡ ಸೋಲು ಜೀವನ, ಅನಾರೋಗ್ಯದ ಜೀವನ, ಬಡತನ ಜೀವನ, ಡಿಸ್ಟರ್ಬೆನ್ಸ್, ಆಲ್ ಕೈಂಡ್ಸ್ ಆಫ್ ಫೇಲ್ಯೂರ್ಸ್ ದೇ ಆರ್ ಸೀಯಿಂಗ್. ವೈ? ಬಿಕಾಸ್ ದೇ ಆರ್ ನಾಟ್ ready to set
their mind according to the word of God. ಈಗ ಹೊಸದಾಗಿ ಜನ್ಮಿಸಿದ್ರೆ ಕೂಡ ಜೀವನದಲ್ಲಿ ಸೋಲು ಕಷ್ಟವು ಇವೆಲ್ಲ ಕಾರಣ ಏನಂದ್ರೆ ಅವರು ಮನಸ್ಸನ್ನು ವಾಕ್ಯ ತೆಗೆದುಕೊಂಡು ವಾಕ್ಯ ಪ್ರಕಾರವಾಗಿ ಸೆಟ್ ಮಾಡ್ಕೊಂತ ಇಲ್ಲ. ವಾಕ್ಯವೇನಿರ್ತದೋ ಆ ಪ್ರಕಾರವಾಗಿ ಮುಂದಕ್ಕೆ ಹೋಗ್ತಾ ಇಲ್ಲ. That's what Bible says, renew your mind. ಅದಕ್ಕಾಗಿ ವಾಕ್ಯ ಹೇಳುತ್ತದೆ ರಿನ್ಯೂ, ಮತ್ತೆ ಪುನಃ ಹೊಸದಾಗಿ ಮಾಡಿಕೋ ಅನ್ನುವಂತೆ That ಹೇಳ್ತದೆ. means make new your mind. ನಿನ್ನ ಮನಸ್ಸನ್ನು ನೀನು ಹೊಸದಾಗಿ ಮಾಡಿಕೋ ವಾಕ್ಯದಿಂದ. Hallelujah. ಹಲ್ಲೆಲೂಯಾ. ಹಳೆ ಮೈಂಡ್ ತೆಗೆದುಬಿಡು, ಹೊಸದಾಗಿ ಮಾಡ್ಕೋ. ಹಳೆ ಮೈಂಡ್, ಹಳೆ Then you will ಆಲೋಚನೆಗಳು be transfigured. ನೀನು ಎಲ್ಲ ಹಳೆ ವಿಷಯಗಳು ತೆಗೆದುವಾಗ ನೀನು ರೂಪಾಂತರ ಹೊಂದುತ್ತೀಯ, ಮನಸ್ಸು ರೂಪಾಂತರ ಹೊಂದುತ್ತದೆ. Transfiguration will take place only through the word of God. ದೇವರ ವಾಕ್ಯದಿಂದ ಮಾತ್ರವೇ ಮನಸ್ಸು ರೂಪಾಂತರ ಹೊಂದುತ್ತದೆ. Transfiguration means ರೂಪಾಂತರ ಹೊಂದುವುದಂದ್ರೆ ಅರ್ಥ you become one with God. ದೇವರೊಂದಿಗೆ ನೀನು ಒಂದಾಗುತ್ತೀಯಾ. ವಾಕ್ಯ ಪ್ರಕಾರವಾಗಿ ನಿನ್ನ ಮನಸ್ಸು ಸೆಟ್ ಮಾಡಿಕೊಂಡ್ರೆ ನೀನು ದೇವರೊಂದಿಗೆ ಒಂದಾಗುತ್ತೀಯ. ವಾಕ್ಯ ಪ್ರಕಾರವಾಗಿ ನಿನ್ನ ಮನಸ್ಸು ಸೆಟ್ ಮಾಡಿಕೊಂಡ್ರೆ ದೇವರೊಂದಿಗೆ ನೀನು ಒಂದಾಗಿ ನಡೆಯುತ್ತೀಯಾ. Do you know who Christian is? ನಿನಗೂ ಗೊತ್ತಿದೆಯಾ ಕ್ರೈಸ್ತವನು ಯಾರೆಂದು? Christian is a manifestation of God's word. ಕ್ರೈಸ್ತವನು ಯಾರಂದ್ರೆ ದೇವರ ವಾಕ್ಯವು ಏನು ಹೇಳುತ್ತದೋ ಆ ಪ್ರತ್ಯಕ್ಷತೆ ಹೊರಗೆ ಕಾಣಿಸುವಂತ ಜೀವನ ಕ್ರೈಸ್ತವಂದು. Amen. ಆಮೆನ್. I am the God's word manifestation. ಸಭಾಪಾಲಕರು ದೇವರ ವಾಕ್ಯದ ಪ್ರತ್ಯಕ್ಷತೆ ಆಗಿದ್ದಾರೆ. What about you? ನಿನ್ನ ಕುರಿತು ಏನು? If you set your mind according to the word of God, I tell you, you are the manifestation of God's word. ದೇವರ ವಾಕ್ಯ ಪ್ರಕಾರವಾಗಿ ನಿನ್ನ ಮನಸ್ಸನ್ನು ನೀನು ಸೆಟ್ ಮಾಡಿಕೊಂಡ್ರೆ ನೀನು ದೇವರ ವಾಕ್ಯದ ಪ್ರತ್ಯಕ್ಷತೆಯಾಗಿ ಜೀವಿಸ್ತೀಯಾ. Listen carefully. ಚೆನ್ನಾಗಿ ಕೇಳ್ರಿ. When you are a 3 months old boy, ನೀನು 3 ತಿಂಗಳ ಚಿಕ್ಕ ಮಗುವಾಗಿದ್ರೆ you are a human only. ನೀನು ಮನುಷ್ಯನೇ. Even when you are 1 year 3 months old boy, ಒಂದು ವೇಳೆ 1 ವರ್ಷ 3 ತಿಂಗಳ ಮಗುವಾಗಿದ್ರೆ you are human only. ನೀನು ಮನುಷ್ಯನೇ. But what you needed is you have to grow. ಆದ್ರೆ ನಿನಗೆ ಬೇಕಾಗಿದ್ದೇನೆಂದ್ರೆ ಮನುಷ್ಯನಾಗಿ ಬೆಳೆಯಬೇಕು. Amen. ಆಮೆನ್. Small baby also human. Even 1 year baby also human. But when he grow, ಆದರೆ ಚಿಕ್ಕ 3 ತಿಂಗಳ 1 ತಿಂಗಳಾದರೆ ಅವರು ಮನುಷ್ಯರೇ, ಮಕ್ಕಳಾಗಿದ್ದಾರೆ. ಆದರೆ ದೊಡ್ಡ ವಯಸ್ಸಿದ್ದವರು ಅವರು ಮನುಷ್ಯರೇ. he become an adult when he grows. ಬೆಳೆಯುವಾಗ ಏನಾಗ್ತಾನಂದ್ರೆ ಆ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬೆಳೆಯುತ್ತಾನೆ. Small baby is a human only, but what adult able to do, he cannot do it. ಚಿಕ್ಕ ಮಗು ಕೂಡ ಮನುಷ್ಯನೇ, ಆದ್ರೆ ದೊಡ್ಡ ಮನುಷ್ಯನ ಮಾಡಿದ ಹಾಗೆ ಇವನು ಯಾವ ವಿಷಯಗಳು ಮಾಡಕ್ಕೆ ಆಗಲ್ಲ. But when this baby grows as an adult, he can do what adult able to do it. ಒಂದು ವೇಳೆ ಈ ಚಿಕ್ಕ ಮಗುವು ಮನುಷ್ಯನೇ, ಅವನು ಬೆಳೀತಾ ಬೆಳೀತಾ ಬಂದಾಗ ದೊಡ್ಡ ಮನುಷ್ಯನಾಗಿ ಕಾರ್ಯಗಳು ಮಾಡುವುದಕ್ಕೆ ಆಗುತ್ತದೆ. Difference between child and adult, ಚಿಕ್ಕ ಮಗುವಿಗೆ ಮತ್ತೆ ಬೆಳೆದಿರುವಂತ ವ್ಯಕ್ತಿಗೆ ವ್ಯತ್ಯಾಸ ಏನಂದ್ರೆ only growth. ಬೆಳವಣಿಗೆನೇ. When you grow, ನೀನು ಬೆಳೆಯುವಾಗ you become adult. ನೀನು ದೊಡ್ಡ ವ್ಯಕ್ತಿ ಆಗುತ್ತೀಯಾ. In the same way, ಹಾಗೆಯೇ your spirit man also. ನಿನ್ನ ಆತ್ಮೀಯ ಮನುಷ್ಯನು ಕೂಡ ಹಾಗೆಯೇ ಬೆಳೆಯಬೇಕು. Hallelujah. ಹಲ್ಲೆಲೂಯಾ. You have to grow in spirit. ಆತ್ಮದಲ್ಲಿ ನೀನು ಬೆಳೆಯಬೇಕು. Don't become a small child in your spirit man. ಆತ್ಮದಲ್ಲಿ ಚಿಕ್ಕ ಮಗು ಆಗಿರಬಾರ್ದು. ರಕ್ಷಣೆ ಹೊಂದಿದ್ರೆ ಸಾಕಂತ ಯೋಚನೆ ಮಾಡಬೇಡ. ರಕ್ಷಣೆ ಹೊಂದಿದ್ರೆ ಸಾಕಂತ ಹಂಗೆ ಇರಬೇಡ. ರಕ್ಷಣೆ ಹೊಂದಿದೆ ಅಂದ್ರೆ ನೀನು ಚಿಕ್ಕ ಮಗು ದೇವರ ರಾಜ್ಯದಲ್ಲಿ. ರಕ್ಷಣೆ ಹೊಂದಿದಾಗ ನೀನು ಚಿಕ್ಕ ಮಗು ದೇವರ ರಾಜ್ಯದಲ್ಲಿ. That's what Jesus said, unless you born again you cannot see the kingdom of God. ಅದಕ್ಕಾಗಿ ದೇವರು ಹೇಳಿದ್ದಾರೆ, ನೀನು ತಿರುಗಿ ಜನ್ಮಿಸದೇ ಇದ್ರೆ ನೀನು ದೇವರ ರಾಜ್ಯವನ್ನು ನೋಡಲು ಆಗುವುದಿಲ್ಲ. Nicodemus asked Jesus, how can I will be born again? I become old now. ಈಗ ನಿಕೋದೇಮನು ಕೇಳ್ತಾನೆ, ನಾನೀಗ ಮುದುಕನಾಗಿದೆ, ಹೇಗೆ ಮತ್ತೆ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಟುವುದಕ್ಕೆ ಆಗುತ್ತದೆ? Jesus said in 6th verse, John 3rd chapter 6th verse, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು born of the ಹೇಳ್ತಾರೆ, flesh is flesh, born of the spirit is spirit. ಶರೀರಕ್ಕೆ ಹುಟ್ಟಿದ್ದು ಶರೀರ, ಆತ್ಮಕ್ಕೆ ಹುಟ್ಟಿದ್ದು ಆತ್ಮನಾಗಿದ್ದಾನೆ ಎಂದರೆ. We are born in the body, we have to born in the spirit. ನಾವು ತಂತಾಯಗಳಿಗೆ ಶರೀರದಿಂದ ಶರೀರವಾಗಿ ಹುಟ್ಟಿದ್ದೇವೆ, ಈಗ ಆತ್ಮದಲ್ಲಿ ದೇವರಿಗೆ How ಹುಟ್ಟಬೇಕು. your body grows, the same way your spirit man also must grow. ಹೇಗೆ ನಿನ್ನ ಶರೀರವು ಬೆಳೆದಿದೋ ಹಾಗೆಯೇ ಒಳಗಿರುವಂತ ಅಂತರಂಗದಲ್ಲಿರುವಂತ ಆತ್ಮ ಮನುಷ್ಯನು ಬೆಳೆಯಬೇಕು.
how your body needs meat to eat and become strong, your spirit man also need God's word to become strong and grow, become adult, spiritual adult. ನಿನ್ನ ಶರೀರಕ್ಕೆ ಚೆನ್ನಾಗಿ ಬೆಳೆಯುವುದಕ್ಕೆ ಮಾಂಸ ಹೆಂಗ ತೆಗೆದುಕೊಂಡು ಮಟನ್ ತೆಗೆದುಕೊಂಡು ಹೆಂಗ ಬೆಳೆಯುತ್ತೀಯೋ ಹಾಗೆಯೇ ನಿನ್ನ ಆತ್ಮ ಮನುಷ್ಯನು ಬೆಳೆಯುವುದಕ್ಕೆ ದೇವರ ವಾಕ್ಯವನ್ನು ಆಹಾರವಾಗಿ ತೆಗೆದುಕೊಂಡು ಬೆಳೆಯಬೇಕು. Amen. Amen. Hallelujah. Hallelujah. I tell you, many people take long time to grow. ಕೆಲವರು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಬೆಳವಣಿಗೆಗಾಗಿ. Example, ಉದಾಹರಣೆಗೆ one guy is a 15 years old, 15 ವರ್ಷ ಹುಡುಗ ಇದ್ದಾನೆ ಅನ್ಕೊಳ್ರಿ, but still his mother is helping in something. ಎಲ್ಲ ಕೆಲವು ವಿಷಯಗಳಿಗೆ ತಾಯಿಯೇ ಸಹಾಯ ಮಾಡ್ತಾ ಇದ್ದಾನೆ. 15 ವರ್ಷ ಆದ್ರೆ ಕೂಡ ತಾಯಿನೇ ಸಹಾಯ ಮಾಡಬೇಕು. 15 ವರ್ಷ ಆದ್ರೂ ಕೂಡ ತಾಯಿಯೇ ಸಹಾಯ ಮಾಡಬೇಕು. Someone who is 17 years old, father has to do something. ಕೆಲವರಿಗೆ 17 ವರ್ಷ ಇರ್ತದೆ, ತಂದೆ ಸಹಾಯ ಮಾಡಬೇಕು. That is a tragedy, I can say. ಅಂತದ್ದು ಬಹಳ ದುಃಖಕರವಾಗಿರುವಂತ ವಿಷಯ. Because that man was not grown, mother is helping and father is helping. ಯಾಕಂದ್ರೆ ಆ ವ್ಯಕ್ತಿ ಶಾರೀರಿಕವಾಗಿ ಬೆಳೆಯದೇ ಇದ್ದ ಕಾರಣ ತಾಯೋ ತಂದೋ ಸಹಾಯ ಮಾಡ್ತಾ ಇದ್ದಾರೆ. The same way when you born again, if you are not grown, you have to take somebody's help. And you give prayer request to everybody. Pastor, pray for me. Oh, servant of God, pray for me. You will pass all your prayer requests to everybody. ಹಾಗೆಯೇ ನೀನು ಆತ್ಮದಲ್ಲಿ ಬಲಾಢ್ಯನಾಗಿ ಬೆಳೆಯದೇ ಇದ್ರೆ ನೀನು ಎಲ್ಲರಿಗೆ ಯಾವುದೇ ಪರಿಸ್ಥಿತಿ ಬಂದ್ರೆ ಪ್ರಾರ್ಥನೆ ಮಾಡ್ರಿ ಅಂತ ನೀನು ಹೇಳ್ತಾ ಇರ್ತೀಯ. But when you become adult spiritually, ಆತ್ಮೀಯವಾಗಿ ನೀನು ಬಲಾಢ್ಯನಾಗಿ ದೊಡ್ಡ ವ್ಯಕ್ತಿ ಆಗುವಾಗ you are able to do everything. ನೀನು ಎಲ್ಲವನ್ನೂ ಮಾಡುವುದಕ್ಕೆ ಆಗುತ್ತದೆ. You can take out sickness, you can take out what you want, you can live successfully, gloriously. ತೆಗೆದು ಹಾಕುತ್ತೀಯ, ಸಫಲತೆಯಲ್ಲಿ ಹೋಗುತ್ತೀಯ, ಎಲ್ಲ ವಿಷಯಗಳಲ್ಲಿ ಮಾಡ್ತೀಯಾ. That's why I tell you, we are preaching word of God week after week. ಬೆಳೆಯುವುದಕ್ಕಾಗಿ ದೇವರ ವಾಕ್ಯವನ್ನು ಪ್ರತಿ ವಾರ ನಾವು ಬೋಧಿಸ್ತಾ ಇದ್ದೇವೆ. I tell you that will help anybody who listens God's word week after week. ದೇವರ ವಾಕ್ಯವನ್ನು ಕೇಳುವ ಪ್ರತಿ ಒಬ್ಬರಿಗೆ ಯಾರು ಕೇಳ್ತಾರೋ ಅದನ್ನು ಅಂಗೀಕರಿಸ್ತಾರೋ ಅವರಿಗೆ ಸಹಾಯಕರವಾಗಿರುತ್ತದೆ. You have to stay long on the word of God, what we are preaching, it will change your thinking. ನೀನು ಬಹಳಷ್ಟು ಕಾಲ ನಾವು ಬೋಧಿಸುವಂತ ವಾಕ್ಯವನ್ನು ಕೇಳುತ್ತಾ ಸ್ವೀಕರಿಸಿಕೊಂಡಿದ್ರೆ ಆ ವಾಕ್ಯವು ನಿಮ್ಮನ್ನು ಬದಲಾಯಿಸುತ್ತದೆ. James 3rd chapter 2nd verse said, ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, maturity found in mouth speaking. ನಿನ್ನ ಒಂದು ವ್ಯಕ್ತಿಯ ಒಂದು ಪರಿಪೂರ್ಣತೆ ಬೆಳೆದಿದ್ದಾನಂತೆ ಅವರ ಬಾಯಿ ಮಾತುಗಳಿಂದ ಕಂಡಿಡಬಹುದು. ಅವನೇನು ದಪ್ಪ ಇದ್ದಾನೆ, ಎತ್ತರ ಇದ್ದಾನೆ ಅಂತಂದೇಳಿ ಅಲ್ಲ, ಅವನ ಮಾತುಗಳು ಹೆಂಗ ಮಾತಾಡ್ತಾ ಇದ್ದಾನೆ ನೋಡಿ ಅವನು ಬೆಳೆದಿದ್ದಾನೆ ಅಂತಂದು ಹೇಳ್ತಾರೆ. ಅವರು ದೊಡ್ಡಗ ಎತ್ತರಿದಾನಂತಲ್ಲ ಬೆಳೆದಿದ್ದು, ಆತನ ಬಾಯಿ ಮಾತುಗಳಿಂದ ಆತನು ಬೆಳೆದಿರುವಂತ ವ್ಯಕ್ತಿಯ ಇಲ್ಲನಾ ಅಂತ ನೀನು ಕಂಡಿಡ್ತಿ. Hallelujah. Hallelujah. That's what Bible says. ಸತ್ಯವೇದವದೇ ಹೇಳುತ್ತದೆ, if any man offend not in word, that man is a perfect man. ಯಾವುದೇ ಮನುಷ್ಯನು ಮಾತುಗಳಲ್ಲಿ ಕೆಳಗೆ ಬೀಳದೇ ಇದ್ರೆ ಅಂತ ಮನುಷ್ಯನು ಪರಿಪೂರ್ಣನು. Amen. Amen. Hallelujah. Hallelujah. ಕರೆಕ್ಟ್ ಮಾತಾಡಿದ್ರೆ ಇವನು ಬೆಳೆದಿದ್ದಾನೆ. ಕರೆಕ್ಟ್ ಎಕ್ಸಾಕ್ಟ್ ಆಗಿ ವಿಷಯಗಳು ಮಾತನಾಡುವಾಗ ಇವರು ಬೆಳೆದಿದ್ದಾರೆ ಆತ್ಮೀಯವಾಗಿ ಅಂತ ಗೊತ್ತಾಗುತ್ತೆ. ಉಲ್ಟಾ ಪಲ್ಟ ಹುಚ್ಚು ಮಾತಾಡಿದ್ರೆ ಇವರು ಬೆಳೆದಿಲ್ಲಪ್ಪ, ಬಿಟ್ಬಿಡು ಅವನ ಹತ್ರ ಯಾಕೆ ಮಾತಾಡ್ತಿ, ಮಾತಾಡದೆ ಬಿಟ್ಬಿಡ್ರಪ್ಪ ಯಾಕೆ ಮಾತಾಡ್ತೀರಿ ಅಂತಾನೆ. ಅವನ ಹತ್ರ ಯಾರು ಮಾತಾಡಕ್ಕೆ ಹೋಗೋದಿಲ್ಲ, ಬಿಕಾಸ್ ಈಸ್ ನಾಟ್ ಗ್ರೋನ್. ಯಾಕಂದ್ರೆ ಆತನು ಬೆಳೆಯದೇ ಇದ್ದ ಕಾರಣ ಯಾರು ಕೂಡ ಮಾತನಾಡೋದಕ್ಕೆ ಆಗುದಿಲ್ಲ. ಡು ಯು ನೋ ದಟ್ ಕ್ರಿಶ್ಚಿಯನ್ perfection found in mouth? ನಿಮ್ಗೆ ಗೊತ್ತಿದೆಯಾ ಕ್ರೈಸ್ತರ ಪರಿಪೂರ್ಣತೆ ಅವರ ಬಾಯಿ ಮಾತುಗಳಿಂದ ಕಂಡುಹಿಡಿಯಕ್ಕೆ ಆಗುತ್ತದೆ. If you stumble in word, ನೀನು ಮಾತುಗಳಲ್ಲಿ ಕೆಳಗೆ ಬೀಳುವಂತ ವ್ಯಕ್ತಿ ಆಗಿದ್ರೆ, that means if you are not speaking according to the word of God, ಅದರ ಅರ್ಥ ದೇವರ ವಾಕ್ಯ ಪ್ರಕಾರವಾಗಿ ನೀನು ಮಾತನಾಡದೇ ಇದ್ರೆ you are not perfect. ನೀನು ಪರಿಪೂರ್ಣನಲ್ಲ. Your tongue control your life. ನಿನ್ನ ನಾಲಿಗೆ, ನಿನ್ನ ಮಾತುಗಳೇ ನಿನ್ನ ಜೀವನವನ್ನು ಹತೋಟಿಯಲ್ಲಿ ಹಿಡಿಕೊಳ್ಳುತ್ತದೆ. Hallelujah. Hallelujah. When challenges of life hit you, ಒಂದು ಸವಾಲುಗಳು ನಿನ್ನ ಜೀವನವನ್ನು ಒಡೆಯುತ್ತಾ ಬರುವಾಗ, that means when you go through the difficulties, ಅದರ ಅರ್ಥ ನೀನು ಕಷ್ಟಗಳಿಂದ ಹೋಗುವಂತ ಮಧ್ಯದಲ್ಲಿ what you say that tell you who you are. ಅದು ನೀನು ಏನು ಹೇಳ್ತೀಯಲ್ಲ ಅದೇ ನೀನು ಏನಾಗಿದ್ದೋ ಅಂತ ನಿನ್ನ ಮಾತುಗಳೇ ಹೇಳುತ್ತವೆ. Amen. Amen. Hallelujah. Hallelujah. ಯಾವುದನ್ನೊಂದು ಬಲಹೀನತೆ ನಿನಗಿದ್ರೆ ನೀನು ಹೇಳ್ತೀಯ ಇದು ಬಲಹೀನತೆ ಹೋಗೋದಿಲ್ಲಪ್ಪ, ಇದಿಷ್ಟೇ ಇದು ಅಂತ ಹೇಳುವಾಗ ದಟ್ ಶೋಸ್ ದಟ್ ಯು ಆರ್ ಗ್ರೋನ್ ಆರ್ ನಾಟ್ ಗ್ರೋನ್ ಸ್ಪಿರಿಚುವಲಿ. ಈ ಬಲಹೀನತೆ ಹೋಗೋದಿಲ್ಲಪ್ಪ ಇದು ಹಿಂಗೆ ಅಂದಾಗ ಅದು ಏನು ತೋರಿಸ್ತದಂದ್ರೆ ನೀನು ಆತ್ಮೀಯವಾಗಿ ಬೆಳೆಯಲಿಲ್ಲ ಅಂತ ತೋರಿಸ್ತದೆ. ಅದು ಹಂಗೆ ಇರುತ್ತದೆ. ಒಬ್ಬರು ಕಾಲು ಬಾತಿತ್ತು ನೋಡಿದ್ರೆ ಅರೆ ಈ ಕಾಲು ಬಾತಿದೆ, ಇದು ನೀನು ಸತ್ತೋಗಕ್ಕೆ ಬಂದಿದ್ದು ಬೇಡಪ್ಪ ಅಂತ ಹೇಳಿದ್ರೆ ನೀನು ಬೆಳೀಲಿಲ್ಲ ಅಂತ ಅರ್ಥ. ಆಮೇಲೆ
Don't see your body ನಿನ್ನ ಶರೀರ- and finalize with your words. ನಿನ್ನ ಶರೀರವನ್ನು ನೋಡಿ ನಿನ್ನ ಬಾಯಿಯಿಂದ ತೀರ್ಮಾನ ಮಾಡಕ್ಕೆ ಹೋಗ್ಬೇಡ. Amen. ಆಮೆನ್. Hallelujah. ಹಲ್ಲೆಲೂಯಾ. If some pain found in your stomach, don't say that something wrong in your stomach. ಏನಾದರೂ ನೋವು ನಿನ್ನ ಹೊಟ್ಟೆದಲ್ಲಿ ಏನಾದರೂ ಕಾಣಿಸಿದಾಗ ಬಾಯಿಯಿಂದ ಇದು ಅದು ಇದು ಅಂತ ನೀನೇ ತೀರ್ಮಾನ ಮಾಡಬೇಡ. Bible says, if you say to this mountain, be thou removed, cast into the sea, it will obey your word. ಸತ್ಯವೇದ ಹೇಳುತ್ತದೆ, ಈ ಒಂದು ಗುಟ್ಟದಾಗಿರುವಂತ ಪರಿಸ್ಥಿತಿಯನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳನ್ನುವಾಗ ಅದು ಸಮುದ್ರದಲ್ಲಿ ಬೀಳುತ್ತದೆ. Amen. ಆಮೆನ್. So you have to say the words according to the word of God. ಅದಕ್ಕಾಗಿ ದೇವರ ವಾಕ್ಯವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ನೀನು ಮಾತನಾಡಬೇಕು. Your life is based on what happened during the day. ಆ ದಿನ ಏನು ನಡೆದಿದ್ದೋ ಅದರ ಪ್ರಕಾರವಾಗಿದೆ ನಿನ್ನ ಜೀವನ ಮಾತುಗಳು. ಅವನು ಬಂದಿದ್ದಪ್ಪ, ಮುಂಜಾನೆ ಅವನು ಬಂದಿದ್ದಾನೆ, ಅವಾಗಲಿಂದ ನನ್ನ ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಮುಂಜಾನೆ ಇವನು ಬಂದಾನಪ್ಪ, ಇವನು ಬಂದಿದ್ರಿಂದ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ನಾನು ಮುಂಜಾನೆ. ಮಾರ್ನಿಂಗ್ ಎದ್ದು ಅವ್ರು ಬಂದ್ಬಿಟ್ಟ ಮನೆಗೆ, ಆಯ್ತು ಅವಾಗಲಿಂದ ಸಾಯಂಕಾಲವರೆಗೆ ಬರೇ ಡಿಸ್ಟರ್ಬ್. ಭಲೇ ಡಿಸ್ಟರ್ಬ್ ಆಯ್ತಪ್ಪ ಸಾಯಂಕಾಲ ತನ ಇವನು ಬಂದು ಅಂತ. You are grown. If you are grown, ಒಂದು ವೇಳೆ ನೀನು ಬೆಳೆದಿದ್ರೆ you take away the disturbance. ಆ ಡಿಸ್ಟರ್ಬೆನ್ಸ್ ಗಲಿಬಿಲ್ ನೀನೇ ತೆಗೆದು ಹಾಕ್ತೀಯಾ. Hallelujah. ಸಮಾಧಾನದಿಂದ you are the man of peace. ಯಾಕಂದ್ರೆ ಸಮಾಧಾನ ಕರ್ತ ನಿನ್ನಲ್ಲಿರುವುದರಿಂದ ನೀನೇ ಸಮಾಧಾನವು. If you go to some house, say peace to that house. ದೇವರು ಹೇಳ್ತಾ ಇದ್ದಾರೆ, ಯೇಸು ಹೇಳಿದ್ದಾರೆ, ನೀನು ಯಾವುದೇ ಮನೆಗೆ ಹೋಗಿದ್ರುವಾಗ ಈ ಮನೆಗೆ ಸಮಾಧಾನವಾಗಿರ್ಲಿ ಅಂದ್ರೆ ಇರುತ್ತದೆ. ಅವರು ಸ್ವೀಕರಿಸುವಾಗ if you say peace to that house, I tell you there will be peace. ಒಂದು ನೀನು ಸಮಾಧಾನವಾಗಿರ್ಲಿ ಅಂತ ಹೇಳುವಾಗ ಸಮಾಧಾನ ಇರುತ್ತದೆ ಅಲ್ಲಿ. ನಿನಗೆ ಸಮಾಧಾನ ಕರ್ತನ ಇರುವಾಗ ಬೇರೆಯವರು ಬಂದು ನೀನು ಡಿಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಯು ಆರ್ ನಾಟ್ ಗ್ರೋನ್. ದಟ್ಸ್ ಆಲ್. ನೀನು ಒಳಗನೇ ಸಮಾಧಾನ ಕರ್ತ ಇದ್ದಾಗ ಬರೇ ಹೊರಗೆ ಅವರು ಬಂದು ಡಿಸ್ಟರ್ಬ್ ಮಾಡ್ತಾರಂದ್ರೆ ನೀನು ಸರಿಯಾಗಿ. I tell you, maybe pastors, maybe leaders, maybe believers, ಸಭಾಪಾಲಕರಾಗಿರ್ಬೋದು, ನಾಯಕರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, but you must live in God's word. ಅವರು ಯಾರೇ ಆಗಿರ್ಬೋದು ದೇವರ ವಾಕ್ಯದೊಳಗೆ ಜೀವಿಸಬೇಕು. Don't live in experience, live in God's word. ನಿಮ್ಮ ಅನುಭವಗಳ ಮೇಲೆ ಜೀವಿಸಬಾರದು, ದೇವರ ವಾಕ್ಯದ ಮೇಲೆ ಜೀವಿಸಬೇಕು. ಆಮೆನ್. ಆಮೆನ್. ಅನುಭವ ಅಂದ್ರೆ ಒಂದು ಸತ್ತೋಗಿ ಮತ್ತೆ ಬದುಕಬೇಕಾಗ್ತದೆ. ಅನುಭವದಿಂದ ಹೋಗಿದ್ರೆ ಎಂತ ಕಷ್ಟಗಳಂದ್ರೆ ಸತ್ತು ಹೋಗಿರುವಂತ ಪರಿಸ್ಥಿತಿಗಳನ್ನ ಎದುರಿಸಬೇಕು. ರೋಗ ಬಂದು ಮತ್ತೆ ಗುಣ ಆಗಿದ್ರೆ ನನಗೆ ಅವಾಗ ಪರ್ಫೆಕ್ಟ್ ಆಗ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ವಾಕ್ಯದ ಅನುಸಾರವಾಗಲ್ಲ. ಹಲ್ಲೆಲೂಯಾ. ಬಹಳಷ್ಟು ಜನ ನಾನು ಎಷ್ಟೋ ಅನುಭವಿಸಿದ ಕಷ್ಟಗಳು. ಯಾಕೆ ಅನುಭವಿಸಿದ ಕಷ್ಟಗಳು? ವಾಕ್ಯ ಗೊತ್ತಿಲ್ಲದ ಕಾರಣ. ಯಾಕೆ ನೀನು ಇಷ್ಟು ಕಷ್ಟಗಳು ಅನುಭವಿಸಿದೀಯ ಅಂದ್ರೆ ವಾಕ್ಯವು ಸರಿಯಾಗಿ ಗೊತ್ತಿಲ್ಲದೆ ಕಾರಣ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಜನರು ವಿದ್ಯಾಭ್ಯಾಸ ಇಲ್ಲದಂತವರು ಒಂದು ಯಾವ್ದನ್ನ ಲೆಕ್ಕಪತ್ರ ಕೊಟ್ಟಿದಂದ್ರೆ ಅವರು ಬಹಳಷ್ಟು ಅನುಭವದಿಂದ ಏನೇನೋ ಲೆಕ್ಕ ಮಾಡಿ ಲಾಸ್ಟ್ಗೆ ಆನ್ಸರ್ ತರ್ತಾರೆ. ಆದರೆ ಎಜುಕೇಟೆಡ್ ಪೀಪಲ್ ಡೈರೆಕ್ಟ್ಲಿ ದೇ ಗಿವ್ ದ ಆನ್ಸರ್. ವಿದ್ಯಾವಂತರಾಗಿರುವ ಚೆನ್ನಾಗಿದ್ದವರು ಸರಿಯಾಗಿ ಆನ್ಸರ್. ಸೇಮ್ ವೇ ವಿ ಹ್ಯಾವ್ ಟು ಎಜುಕೇಟ್ ಥ್ರೂ ದ ಗಾಡ್ಸ್ ವರ್ಡ್. ದೇವರ ವಾಕ್ಯದಿಂದ ನಮ್ಮ ಆತ್ಮ ಮನುಷ್ಯನು ತರ್ಫೀದು ಮಾಡಿಕೊಂಡು ವಿದ್ಯಾವಂತನಾಗಿ ಮಾಡ್ಕೋಬೇಕು. ಐ ವಾಂಟ್ ಟು ಆಸ್ಕ್, ಡು ಯು ಲಿವ್ ಇನ್ ಎಕ್ಸ್ಪೀರಿಯನ್ಸ್ ಆರ್ ಇನ್ ಗಾಡ್ಸ್ ವರ್ಡ್? ಸಭಾಪಾಲಕರು ಕೇಳ್ತಾ ಇದ್ದಾರೆ, ನೀವು ಅನುಭವಗಳ ಮೇಲೆ ಆಧಾರಪಡಿ ಜೀವನ ಮಾಡ್ತಾ ಇದೀಯಾ, ದೇವರ ವಾಕ್ಯ ಪ್ರಕಾರವಾಗಿ ಜೀವನ ಮಾಡ್ತಾ ಇದೀಯಾ? 2 Corinthians 4 chapter 13th word says, 2 ಕೊರಿಂಥಿ 4:13 ಹೇಳುತ್ತದೆ, we are having the same spirit of faith. ನಮಗೂ ಕೂಡ ಅದೇ ನಂಬಿಕೆ ಇರುವಂತ ವಿಶ್ವಾಸವಿದೆ. Paul is saying here we have the same spirit of faith. ಪೌಲನು ಹೇಳ್ತಾ ಇದ್ದಾನೆ, ಅವರಿಗಿರುವಂತ ನಂಬಿಕೆ ಆತ್ಮವು ನಮಗೂ ಕೂಡ ಇದೆ. What Moses had the spirit of faith, that faith only I am having. ಮೋಶೆಗಿರುವಂತ ವಿಶ್ವಾಸದ ನಂಬಿಕೆ ಏನಿತ್ತೋ ಅದೇ ನನಗೂ ಕೂಡ ಇದೆ. What Abraham had a faith, that faith only I am having. ಅಬ್ರಹಾಮನಿಗಿರುವಂತ ವಿಶ್ವಾಸವು ಅವ ದಿವಸಗಳಲ್ಲಿ ಏನಿತ್ತೋ ಅದೇ ವಿಶ್ವಾಸವು ಕೊಡುವಂತ ಆತ್ಮವು ನನ್ನಲ್ಲಿದ್ದಾನೆ. That's what Paul saying, we are also having same spirit of faith. ನಮಗೂ ಕೂಡ, ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಅವರಿಗಿರುವಂತ ಅದೇ ನಂಬಿಕೆ ವಿಶ್ವಾಸದ ಆತ್ಮವು ನಮಗಿದ್ದಾರೆ. They killed lion, they killed bear. ಅವರು ಸಿಂಹಗಳನ್ನು ಕರಡಿಗಳನ್ನು ಸಾಯಿಸಿದ್ದಾರೆ. They killed Goliath. ಅವರು ಗೊಲ್ಯಾತನ್ನು ಸಾಯಿಸಿದ್ದಾರೆ. I tell you, we can destroy all kinds of wicked forces which rise against us. ಹಾಗೆಯೇ ನೀನು ಕೂಡ ನಿನಗೂ ವಿರುದ್ಧವಾಗಿ ಬರುವಂತ ಎಲ್ಲಾ ಕತ್ತಲಿನ ಶಕ್ತಿಗಳನ್ನು ಕಟ್ ಆಫ್ ಮಾಡಬಹುದು. We are not fighting against flesh and blood. ನಾವು ಶರೀರ ಮನುಷ್ಯರ ನೋಡಿ ಯುದ್ಧ ಮಾಡುವವರಲ್ಲ. We are fighting against spirits. ಮನುಷ್ಯರ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂತ ಕೆಟ್ಟ ಆತ್ಮಗಳ ಸಂಗಡ ನಾವು ಹೋರಾಡುವುದು. Here Paul saying we are also having same spirit of faith, as it is written, I believe therefore I have spoken. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಅವರಿಗಿರುವಂತ ಅದೇ ನಂಬಿಕೆ ವಿಶ್ವಾಸದ ಆತ್ಮವು ನಮಗಿದೆ, ಅದಕ್ಕಾಗಿ ನಾವು ಕೂಡ ನಂಬಿದ್ದನ್ನು ಮಾತನಾಡ್ತಾ ಇದ್ದೇವೆ. That means
they have spoken what they believe they have spoken, they got the results. The same way we have to speak according to God's word and we have to get results. ದೇವರ ವಾಕ್ಯ ಪ್ರಕಾರವಾಗಿ ಮಾತನಾಡಿ ಫಲಿತಾಂಶವನ್ನು ನಾವು ಹೊಂದಬೇಕು. Amen. ಆಮೆನ್. Hallelujah. Hallelujah. That's what Paul said here. We believe, therefore we speak. ಪೌಲನು ಹೇಳ್ತಾ ಇದ್ದಾರೆ, ನಾವು ನಂಬಿದ್ದನ್ನು ನಾವು ಮಾತನಾಡಬೇಕು. That means ಅದರ ಅರ್ಥ ನೀನೇನು ಮಾತಾಡಿ ನಂಬೋದಲ್ಲ, ನಂಬಿ ಮಾತಾಡಬೇಕು. ನೀನೇನು ನೀನು ಮಾತನಾಡಿದ್ದೆ ನೀನು ನಂಬುವುದಲ್ಲ, ನಂಬಿದ್ದನ್ನು ವಾಕ್ಯ ಪ್ರಕಾರವಾಗಿ ಅದನ್ನು ಮಾತನಾಡಬೇಕು. ಏನು ನಂಬಬೇಕಂದ್ರೆ ದೇವರ ವಾಕ್ಯ ಏನು ನಂಬಬೇಕು? ದೇವರ ವಾಕ್ಯವನ್ನು ನಂಬಿ ನೀನು ಮಾತನಾಡಬೇಕು. ನಂಬಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ. ನೀನು ಏನೇನೋ ನಂಬಿ ಮಾತನಾಡಿದ್ರೆ ಅದು ನಡೆಯೋದಿಲ್ಲ. ವಾಕ್ಯವನ್ನು ನಂಬು, ವಾಕ್ಯವನ್ನು ಬಿಲೀವ್ ದ ವರ್ಡ್ ಆಫ್ ಗಾಡ್ ಅಂಡ್ ಸ್ಪೀಕ್ ದ ವರ್ಡ್ ಆಫ್ ಗಾಡ್. then everything give your way. ಅವಾಗ ನಿನಗೆ ಎಲ್ಲ ವಿಷಯಗಳು ಮಾರ್ಗವನ್ನು ತೆರೆಯುತ್ತದೆ. You can go forward. ಅವಾಗ ನಿನ್ನ ಜೀವನದಲ್ಲಿ ಮುಂದೆ ಹೋಗಲು ಆಗುತ್ತದೆ. Don't look backward. ಹಿಂದೆ ನೋಡಬೇಡ. Your calling is forward calling and upward calling. ನಿನ್ನ ಕರೆ, ದೇವರು ಕೊಟ್ಟಿರುವಂತ ಕರೆ ಮುಂದೆಗೆ ಹೋಗುವುದು, ಮೇಲಕ್ಕೆ ಹೋಗುವುದು. Not backward calling. ಹಿಂದೆಗೆ ಹಿಂತಿರುಗಿ ಆಗೋದಿಲ್ಲ ಅಂತ ಹಿಂತಿರುಗುವಂತ ಕರೆ ಅಲ್ಲ. ಸ್ವಲ್ಪ ಜನ ಒಂದು ಹೆಜ್ಜೆ ಹಾಕ್ತಾರೆ, ಹಿಂದೆ ನೋಡ್ತಾರೆ, ಒಂದು ಹೆಜ್ಜೆ ಹಾಕ್ತಾರೆ, ಹಿಂದೆ ಬರ್ತಾ ಇದ್ದಾರಾ ಇಲ್ಲ ಅಂತ. ಅವ್ನು ಬರ್ಲಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಹತ್ರ ಹೋಗ್ತಾರೆ ಹಿಂದೆ. ಡೋಂಟ್ ಗೋ ಲೈಕ್ ದಟ್. ಆ ರೀತಿಯಲ್ಲಿ ಅವ್ನು ಹೋದ್ರೆ ಅವನು ಅಲ್ಲೇ ಇರಲಿ, ನೀನು ಹೋಗು ಮುಂದಕ್ಕೆ, ಮ್ಯಾಗ ಹೋಗು. ನೀನು ಅವರು ಹಿಂದೆ ಇದ್ದವರು ಹಿಂದೆನೇ ಇರಲಿ, ನೀನು ಮುಂದೆಗೆ ವಾಕ್ಯದಿಂದ ಮುಂದೆಗೆ ಹೋಗುತ್ತಾನೆ ಇರು. ಡೋಂಟ್ ಲುಕ್ ಬ್ಯಾಕ್ವರ್ಡ್ ಕ್ರಿಶ್ಚಿಯನ್. ಹಿಂದೆಗೆ ಇರುವಂತ ಕೆಳಗೆ ಬಿದ್ದಿರುವಂತ ಆ ಕ್ರೈಸ್ತವನ್ನು ನೋಡಬೇಡ, ಮುಂದೆ ಹೋಗಿರುವಂತ ಕ್ರೈಸ್ತರನ್ನು ನೋಡು. ಮುಂದೆ ಜಯಭರ್ತರಾಗಿ ಹೋಗಿರುವಂತ ಕ್ರೈಸ್ತವನ್ನು ಉದಾಹರಣೆಯಾಗಿ ತೆಗೆದುಕೋ. ಕ್ರಿಶ್ಚಿಯನ್ಸ್ ನೋಡು. ಸಫಲತೆ ಹೊಂದಿರುವಂತ ಕ್ರೈಸ್ತವನ್ನು ನೋಡ್ಕೋ ಉದಾಹರಣೆ. ಎಲ್ಲಾ ವಿರೋಧಿಗಳನ್ನು ನಾಶ ಮಾಡಿರುವಂತ ಕ್ರೈಸ್ತರನ್ನು ನೋಡು. ವಿರೋಧಿಗಳನ್ನು ನಾಶಪಡಿಸಿರುವಂತ ಕ್ರೈಸ್ತವನ್ನು ನೋಡು. ದೇಶಗಳನ್ನು ಯೇಸುವಿಗಾಗಿ ಗೆದ್ದಿರುವಂತ ಕ್ರೈಸ್ತರನ್ನು ನೋಡು. ದೇಶಗಳನ್ನು ಯೇಸುವಿಗಾಗಿ ಗೆದ್ದಿರುವಂತ ಕ್ರೈಸ್ತವನ್ನು ನೋಡು. ಗೋ ಫಾರ್ವರ್ಡ್. ಮುಂದಕ್ಕೆ ಹೋಗು. and upward. ಮೇಲೆಗೆ ಹೋಗು, ಉನ್ನತ ಮಟ್ಟಕ್ಕೆ ಹೋಗು. That is only your calling. ಅದೇ ನಿನ್ನ ಕರೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.